ನಾಗೇಶ್, ಇನ್ನೊಂದು ಸಾರಿ ಎಲ್ಲಾದ್ರೂ ಆ ಹೀರೋಯಿನ್ ಜೊತೆ ನಾನು ಭಾಳ ಹತ್ತಿರದ ಇದರಲ್ಲಿ ನಾನು ಅನ್ಯೋನ್ಯವಾಗಿದ್ದ ಅಂತ ಹೇಳ್ಬಿಟ್ಟಿಯಪ್ಪ, ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ. ಏನು ಹೇಳು, ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ, ಆ ಚೇತನ್ ತಂಡ ಕಟ್ಕೊಂಡ್ ಬಂದ್ಬಿಡ್ತಾನೆ. ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಮೀಟು ಅನ್ನೋ ವರ್ಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಹಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋ ಕೆಲಸ ಇಲ್ಲ. ಅದನ್ನು ಹಚ್ಕೊಂಡವನೆ, ಎಲ್ಲ ಹಚ್ಕೊಂಡಾಯ್ತು. ಈಗ ಇದನ್ನು ಹಚ್ಕೊಂಡಿದ್ದಾರೆ. 90 ವರ್ಷ ಚಿತ್ರರಂಗಕ್ಕೆ. ಇವತ್ತೇನಾದರೂ ಅಂಥದ್ದೇನಾದರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ. ಈಗೇನೋ ಬಂದ್ಬಿಟ್ಟವನೇ, ಏನೋ ಕಿತ್ತಾಕು ಅನ್ನೋಂಗೆ ಮಾತಾಡ್ತಾ ಇದ್ದಾನೆ. ಅದನ್ನು ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗಾಗಲೇ 16ನೇ ತಾರೀಕು ಇಲ್ಲಿ ಯಾರಾದರೂ ಇದ್ರೆ, ಯಾಕೆಂದರೆ ಭಯ ಆಗುತ್ತೆ ರೀ. ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಅವ್ರು ಯಾರೋ ರೇಕೊಂಡಿದ್ದೆ ಅಥವಾ ಇನ್ನೊಂದು ಮಾಡಿದ್ದೆ, ದುಡ್ಡು ಕಮ್ಮಿ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ರೆ, ಈ ಹೀರೋಯಿನ್ ಹೋಗಿ ನನಗೆ ಹಿಂಗೆ ಮಾಡಿದ್ರು ಅಂತ ಹೇಳಿದ್ಬಿಟ್ರೆ ಕಥೆ ಏನ್ರಿ? ಪಿಕ್ಚರ್ ಹೆಂಗ್ರಿ ಮಾಡೋದು? ಆಗಲ್ಲ ಅನ್ನೋದು ಗ್ಯಾರಂಟಿ ಏನು? ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಮಹಾನ್ ಪುರುಷರು ಆಳೋಗಿದ್ದಾರೆ. ಯಾರು ಎಂತಂತಾರೆ? ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್, ನಮ್ಮ ಅನಂತ ಶಂಕರ್ನಾಗ್, ಎಂತಂತವ್ರು ಆಳಿದ್ದಾರೆ ಇದನ್ನ. ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು. ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅವ್ರಿಗೆ. ನೋಡಿ, ಯಾವುದೇ ಇಲ್ಲ, ಹಿ ಇಸ್ ವೆರಿ ಫ್ರ್ಯಾಂಕ್. ಹಾಗಾಗಿ ನಮ್ಗೆ ಅವ್ರು ತುಂಬ ಇಷ್ಟ. ನೇರವಾಗಿ ಮಾತಾಡ್ತಾರೆ, ಒಳಗಿದ್ದನ್ನು ಹೇಳ್ತಾರೆ. ರಿಯಲಿ ನೈಸ್ ಸರ್, ಥ್ಯಾಂಕ್ ಯು. ಸರ್ ನಿಜ ಹೇಳ, ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ನಿಮ್ಗೆ ಸಿನಿಮಾ ತೋರಿಸ್ಬಿಡ್ತಾರೆ. ನಿಮ್ಗೆ ಮಾಡಲೇಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಸಿಗಕ್ಕೆ ಸ್ವಲ್ಪ ತಪ್ಪಿಸ್ಕೋತೀನಿ, ನಾನು ಟೆಂಪ್ಟ್ ಆಗ್ಬಿಡ್ತೀನಿ. ನಾನು ಅಷ್ಟು ಕೆಪಾಸಿಟಿ ಇದೆ. ಬಟ್ ಆಮೇಲೆ ಒಂದೆರಡು ಸಿನಿಮಾ ಮಾಡಿದ್ದೀನಿ, ಅದು ಹೇಳೋ ಸ್ಥಿತಿನಲ್ಲಿ ಇಲ್ಲ ಅಷ್ಟೇ ನಾನು. ನಮ್ಮ ಪ್ರಜ್ವಲ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ರು. ಮೋಸ್ಟ್ಲಿ ಏನೋ ಮುಂದಕ್ಕೆ ಅವಕಾಶ ಇರಬಹುದು. ಅಲ್ಲ, 10 ವರ್ಷದ ಹಿಂದೆ ನಾವು ಖುಷಿ ಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ, ನೀವು ನಮ್ಮವರು, ಅದರಿಂದ ಪ್ರಜ್ವಲ್ದು ಯಾಕೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸು ಮಾಡಬೇಕು. ಹಿಂದೆ ಕುಂತಿರುವ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತು ಇಲ್ಲಿ ಬರದೇ ಇರುವಂಥ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಸರ್. ಥ್ಯಾಂಕ್ ಯು ಸರ್, ನಮ್ಮ ಹಾರೈಕೆಗೆ. ಮಂಜು ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ಯತಿರಾಜು ಒಂದು 25-26 ವರ್ಷ ಸ್ನೇಹಿತರು. ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು. ಆಮೇಲೆ ಪತ್ರಕರ್ತರಾದರು, ಈಗ ನಿರ್ದೇಶಕರಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ, ನಾನು 3ನೇ 4ನೇ ಅಂದ್ಕೊಂಡೆ, 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ತುಂಬ ಸಿನಿಮಾನ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕರೆಕ್ಟ್ ಇರುತ್ತೆ. ಇದು ಆಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲ್ಯಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವೆಲ್ಲ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತನ ಕೈಲಿ ಇರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನಿಲ್ದಿರೋ ಸಿನಿಮಾ ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು, ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳೆಲ್ಲ ಪ್ರತಿ ಭಾಷೆಯಲ್ಲೂ, ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾಯಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಿ ಹಂಗಿದೆ ಹಿಂಗಿದೆ ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೆಯದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟು. ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ವೆಟ್ಸ್ಕೀಸೋ ಥರ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವ್ಯಾಕೆ ಕಡೆ ಅದ್ರಬೇಕು ಮೀಟು? ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ ಅಣ್ಣ? ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು? ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ,
ಇವತ್ತಿನ ದಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡುಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದ ಯಾರು ಇಲ್ಲ, ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ. ಅಲ್ಲ, ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡುಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನು ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅಯ್ಯೋ ಬೇರೆ ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋಕ್ಕೆ ತುಂಬ ಕೆಲವು ಪತ್ರಕರ್ತರು ಮಂಜೂನ್ ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ವೀಟು ಅಂದೆ. ಅವಳು ಬಂದರೆ ನಾನು ಬರ್ತೀನಿ, ಅವಳು ಬರ್ದೆ ನಾನು ಯಾಕೋ ಸೋತ್ರ ನಾನು ಯಾಕೆ ಬರ್ಲಿಕ್ಕೆ ನಿಂದೆ. ಯಾರು ಹೇಳಲ್ಲ, ನೋಪರಾಗಿ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಆಪ್ರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನು ಮೀಟು ಇವನಿಗೆ ಯಾಕೆ ಬೇಕು ಮೀಟು ಸಾಬಂದು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬ ಚೆನ್ನಾಗಿದೆ, ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲ್ಯಾನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದು. ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ. ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲ್ಯಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರನ್ನ ಕರೆಸ್ತಾರೆ, ಕುಂಡ್ರಿಸ್ತಾರೆ. ಪ್ಲ್ಯಾನಿಂಗ್ ಅನ್ನೋದು ಮುಖ್ಯ. ಪ್ಲ್ಯಾನಿಂಗ್ ಅನ್ನೋದೇನು ಸಿನಿಮಾ ಬಂದರೆ ಒಳ್ಳೇದಾವೆ. ಆವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಹಿಟ್ಟು. ಇವತ್ತು 150 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾ ಇಂಡಿಯಾ ಅಂತ, ಯಾವ ಪ್ಯಾನು ಇಂಡಿಯಾನಿಲ್ಲ. ಪ್ಯಾನ್ ಇಂಡಿಯಾ ಅಂದ್ರೆ ಏನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಟ್ಟದಲ್ಲಿ ಬೆಳೆದೆ, ಅದಕ್ಕೆಲ್ಲ ಖುಷಿ ಬಿಡೋಣ, ಯಾರು ಹಸಿ ಪಡೋದು ಬೇಡ. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರು ನಿರ್ಮಾಪಕರಿದ್ದಾರಲ್ಲ, ಗಂಗಾಧರ್ ಭಟ್ಗೆ ಹೇಳ್ಬಿಟ್ಟು ದಯವಿಟ್ಟು ನಾಳೆ ಪ್ರಜ್ವರ್ಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಿನಿಮಾ ನೆಕ್ಸ್ಟ್ ಮಾಡಿ. ಪಜ್ಜು ಮಾಡ್ತಾರೆ. ಪಜ್ಜು ತುಂಬ ಕೋಪ್ರೇಷನ್ ಕೊಡ್ತಾರೆ, ವೆರಿ ಗುಡ್ ಹುಡುಗ, ಒಳ್ಳೆ ಮಾಡಬೇಕು. ದಯವಿಟ್ಟು ಹಂಗನ್ನಂಗೆ ಕೈ ಏನಾರ ಇದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಡೋಂಟ್ ಓಕೆ ಪಜ್ಜು ಮಾಡಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇರ್ತೀವಿ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಸಂಜು 27ನೇ ತಾರೀಕು ಬರ್ತಾ ಇದೆ, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಸಂಜು ವೆಟ್ಸ್ ಗೀತಾ ಥರ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ. ತಲೆ ಕೆಡ್ಸ್ಕೊಬೇಡಪ್ಪ ನೀನು, ಏನು ಯೋಚನೆ ಮಾಡು ಜೀವನದಲ್ಲಿ. ನಿನ್ನ ಕೈಲಿ ಏನು ಬರ್ದ ಭಗವಂತ ಅದೇ ಆಗುತ್ತೆ. ತಲೆ ಕೆಡ್ ನಾವು ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳ್ತಿದ್ವಾ? ಇವತ್ತು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನಾ? ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನು ತುಂಬ ಮೀಟು ಟ್ರೈ ಮಾಡಿದ್ರು, ಯಾವ ಮೀಟೂನು ಪೀಟು ಇಲ್ಲ, ನಾನು ವೀಟೂನೇ. ಅದಕ್ಕೆ ಯೋಚನೆ ಮಾಡಬೇಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ. ನಮ್ಮ ಗಂಟ ಕರ್ಬೇಡಿ. ಅವ್ರು ತಂದ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ. ಆ ಗೆರೆ ಮೀಟು ದಾಟ್ ಬಂದುಬಿಟ್ಟಿದ್ದೀವಿ. ತಿರ್ಗಾ ನಮ್ಮನ್ನು ಅಲ್ಲಿ ವಾಪಸ್ ಕರ್ಕೊಂಡೋಗ್ಬಿಟ್ಟು ಹೇಳಿ ಕೇಳ್ಬಿಟ್ಟು. ಥ್ಯಾಂಕ್ ಯು. ಅಲ್ಲ ಇಲ್ಲಿ ಮರ್ತೆ ಒಂದೇ ಒಂದು ಹೇಳ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನದೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂರ್ತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರನ್ನ ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವನ ಹಿನ್ನೆಲೆ. ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟ್ರು ವಾಪಸ್ಸನ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವ್ರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನು ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಚೇತನ್ ಅವರು, ಸುನಿಲ್ ಅವರು ಮಂಜು ಸರ್ಗೆ ಒಂದು ಸ್ಮರಣಿಕೆ ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅನಿಲ್ ಅವರು, ಪ್ರದೀಪ್ ಅವರು ಬರಬೇಕು. ಅನಿಲ್ ಅವರು, ಪ್ರದೀಪ್ ಅವರು, ಅಂದರೆ ಪ್ರೊಡ್ಯೂಸರ್ ಸರ್ ಬಂದಿಲ್ಲದೆ ಇರೋದ್ರಿಂದ ಇಡೀ ಟೀಮ್ ಇದೆ. ಓಕೆ, ಬೇಗ, ಒಂಚೂರು ಬೇಗ. ಪ್ರಜ್ವಲ್ ಸರ್ ಮಾತಿಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ತಡ ಆಗಿದೆ, ದಯವಿಟ್ಟು. ಒಂದು ಕ್ವಿಕ್ ಫೋಟೋ ಆಪರ್ಚುನಿಟಿ ಬೇಗ.
ಕ್ಯಾಮ್ರಾಮನ್ ಅವನು ಜುರ್ಜಿಂಬೆ ಇದ್ದಂಗೆ ಫರ್ರದ ಲೈಟು ಚಕ 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 ಹಾಕ್ಬಿಡ್ತಾನೆ. ಒಳ್ಳೆ ಟೆಕ್ನಿಷಿಯನ್ ಕೆಲಸ ಮಾಡೋರೆ. ಅಮ್ಮ ಹೀರೋಯಿನ್ ಹೇಳ್ತೀನಿ, ದಯವಿಟ್ಟು ಕಿವಿ ಮಾತಿಲ್ಲ, ಓಪನ್ ಮಾತು. ಯಾವ ಸಿನಿಮಾ ಕೇಳ್ತದೆ, ಯಾವ ಪಾತ್ರ ಸಿಕ್ತಾಗ ಮಾಡ್ಕೊಂಡು ಹೋಯ್ತಾ ಇರಬೇಕು. ನನಗೆ ಅದು ಬರಲ್ಲ ಇದು ಬರಲ್ಲ ಯೋಚನೆ ಮಾಡಬೇಡ, ಸಕ್ಸಸ್ ಆಗ್ತೀಯ, ತಲೆ ಕೆಡ್ಸ್ಕೊಬೇಡ. ಯಾರೇನು ಹೇಳಿದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡು, ಸಿನಿಮಾ ಮಾಡ್ಕೊಂಡು ಗೆಲ್ತೀಯ ಅಷ್ಟೇ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಎಷ್ಟು ಸಲ ವೇದಿಕೆ ಹಚ್ಚಿ ಇಳಿಸಿ ಮಾಡಿಸಿದ್ರು ಕೂಡ ಇಷ್ಟು ಹೊತ್ತು ನಿಮ್ಗೋಸ್ಕರ ಅವ್ರು ವೆಯ್ಟ್ ಒಂದ್ ಮಾಡಿ. ಸಲಿಗೆ ನಮ್ದು ಹಳೆ ಪ್ರಜು ನಮ್ಮ ಹೀರೋ ಅಂತ ಅಷ್ಟೇ. ಓವರ್ ಟು ಯು ಸರ್. ಮೈಕ್ ಕೊಡಿ ಸರ್. ಒಂದ್ ನಿಮಿಷ. ನಮ್ಮ ಹೀರೋ ಒಂದು 10 ಸಲ ಹೇಳಿದ್ದಾರೆ ಸರ್, ಪ್ರಜ್ವಲ್ ಅವರು ಸ್ಟೇಜ್ ಮೇಲೆ ಇದ್ದಾಗ ನನ್ನೂ ಕರೀರಿ ಸರ್. ಅವ್ರು ಮಾತಾಡ್ಲಿ, ಹಾ. ಆಮೇಲೆ ಕರೆಯೋಣ. Okay. ಒಂದು ಫೋಟೋ ಆಪರ್ಚುನಿಟಿ ಅವ್ರು ಮಾತಾಡ್ಬಿಟ್ಟು. ಥ್ಯಾಂಕ್ ಯು. ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾಲಿದ್ರೆ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಹುಶಃ ನನ್ನ ಟ್ರೇಲರ್ ಲಾಂಚ್ಗಳು ಯಾವುದು ಇಷ್ಟೊತ್ತು ಎಂಟರ್ಟೈನಿಂಗ್ ಆಗಿಲ್ಲ. ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಕೆಲವರು ಒಂದು 5-6 ಸತಿ ಸಿಕ್ಕಿದ ಮೇಲೆ ಫ್ರೆಂಡ್ಸ್ ಆಗ್ತಾರೆ. ಇನ್ನು ಕೆಲವ್ರು ಆಗೋದೇ ಇಲ್ಲ, ಅವರಿಂದ ದೂರ ಇದ್ದು ಬಿಡ್ತೀವಿ. ಇನ್ನು ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂಥ ಒಬ್ಬ ಸ್ನೇಹಿತ ಯತಿರಾಜ್ ಅವರು. ಮೊದಲನೇ ಭೇಟಿಯಲ್ಲೇ ತುಂಬ ಇಷ್ಟ ಆದವರು, ಬಟ್ ಟಫ್ ಫ್ರೆಂಡ್. ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ, ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಬಂದು 17 ವರ್ಷ ಆಯಿತು, ಅವರಷ್ಟಾಗಿಲ್ಲ. ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಡ್ಕೊಂಡು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಆ್ಯಂಡ್ ಗೆಳೆಯ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬ ಬೇಗ ಸೀನಿಯರ್ಸ್ ಆಗಿಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೀಗಾಗಲೇ ಸೀನಿಯರ್ ಅಂತಾರೆ, ಇನ್ನು ಅಷ್ಟು ವಯಸ್ಸಾಗಿಲ್ಲ, ಬಟ್ ಆಗಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ. ಟ್ರೇಲರ್ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಎಲ್ಲಿ ಕಾಣಿಸ್ತಿಲ್ಲ? ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಪಳಗಿರೋ ಸೀನಿಯರ್ಸ್ ಆಗಿದ್ದಾರೆ. ಸೊ ಅವ್ರ ಕೆಲಸ ಸಿನಿಮಾಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಟು ಯು ಬ್ರದರ್. ನೀವು ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದೆ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗಲಿ, ಒಳ್ಳೆ ಕತೆ ಸಿಗಲಿ, ಖಂಡಿತವಾಗ್ಲೂ ಬರ್ಲಿ ಚಪ್ಪಾಳೆ ಈ ವಿಷಯಕ್ಕೆ. ಸಿನಿಮಾ ಮಾಡೋಣ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಾನು ಜಾಸ್ತಿ ಇಳಿಯೋಕ್ಕೆ ಹೋಗಲ್ಲ, ಬೇಗ ಮುಗಿಸ್ತೀನಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಸ್ಟೇಜ್ ಮೇಲೆ ನಿಂತಾಗಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾ ಅಲ್ಲಿ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಕ್ಚುಲಿ ಈ ಸಿನಿಮಾಗೆ. ಇತ್ತೀಚೆಗೆ ತುಂಬ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್. ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು. ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ. ನಾವು ಮನುಷ್ಯರು, ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ. ಇನ್ನೊಬ್ಬೆಲ್ಲಾದ್ರೂ ಕೆಳಗಿರೋ ಅವನ್ನ ಎತ್ತೋ ಪ್ರಯತ್ನ ಮಾಡೋಣ. ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ, ದುಡ್ಡಿನ ಒಂದು ರೇಸಲ್ಲಿ, ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಬಯಸೋಣ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು. ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ, ಆದರೆ ಕೆಲವರು ಜಾಣ ಮರುವಿಂದ ಅದು ಮಾಡೋದಿಲ್ಲ, ಅದರಿಂದ ಅವ್ರಿಗೆ ಲಾಭ ಇರುತ್ತೆ. ಹೌದಲ್ವಾ? ಮನ್ವಿತ್ ಒಬ್ಬರಿಗೆ ಅರ್ಥ ಆಗಿತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗಲಿಲ್ವಾ? ಏನು ಪ್ರಜ್ವಲ್ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಇವರಿಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು, ಇವರಿಷ್ಟು ಸ್ಟಾರ್ ಆಗಿದ್ರು. ಇವ್ರಿಗೊಂದು ಕತೆ ನಾನು ಹೇಳಿದ್ದೆ, ಪೇಪರ್ ಅನ್ನೋದು ಒಂದು ಯಾವುದೋ ಒಂದು ಕತೆ ಒಂದು ಟೈಮಲ್ಲಿ. ನಾನು ಸ್ವಲ್ಪ ಆರ್ಟಿಸ್ಟು ಆಗಿರೋದ್ರಿಂದ ಕತೆ ಹೇಳಬೇಕಾದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಬಿಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಇದು. ಪ್ರಜ್ವಲ್ ಒಂದು ಮೆಸೇಜ್ ಹಾಕಿದ್ರು, ಎಷ್ಟು ಇದು ಅಂದರೆ, ಸರ್ ಇಷ್ಟು ಪರ್ಫಾರ್ಮೆನ್ಸ್ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅನ್ನೋ ಥರ ತಮಾಷೆ ಮಾಡಿದೆ. ಅಂದರೆ ಎಷ್ಟು ಡೌನ್ ಟು ಅರ್ತ್ ಒಬ್ಬ ಸ್ಟಾರ್ ಮಗ ಆಗಿದ್ರು ಒಂದು ಬಂದ್ಬಿಡುತ್ತಲ್ಲ ಒಂದು ಇಮೇಜ್, ನಾ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟ್ರಿಗೆ ಅವ್ರು ಹೆಂಗೆ ಸರೆಂಡರ್ ಆಗಿದ್ರು ಅದು ಕೇಳ್ಕೊಂಡಿದ್ರು ಅಂದರೆ ನಾನು ಅದನ್ನು ಹೇಳಬೇಕಾಯಿತು ನಿಮ್ಮ ಮುಂದೆ. ಅದು ಇನ್ನೂ ನನ್ನ ತಲೆಯಲ್ಲಿದೆ. ತುಂಬ ಜನಕ್ಕೆ ಆ ಇನ್ಸಿಡೆಂಟ್ನ ಹೇಳ್ತೀನಿ. ಅವ್ರದ್ದು ಎಷ್ಟು ಅಂದರೆ ಸ್ಟಾರ್ ಆಗಿದ ತಕ್ಷಣ ಬೇರೆ ರೀತಿ ಥಿಂಕ್ ಮಾಡ್ತಿದ್ದು, ಅದು ಆಗಿಲ್ಲ. ಅದು ಇವತ್ತು ಹೆಂಗೆ ಹೇಳಿದ್ರು, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅಂತ ಆ ಮನಸ್ಸಿದೆ ಪ್ರಜ್ವಲ್ಗೆ. ಬಂದಿದ್ದಕ್ಕೆ ಹಾರ್ಟ್ಲಿ ಒಂದೊಂದು ಸಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫೈನಲಿ ಹಾಗೆ ಸ್ಟೇಜ್ ಮೇಲೆ
ಹಾಯ್ ಎಲ್ರಿಗೂ ನಮಸ್ಕಾರ. ಸಂಜು ಅನ್ನೋ ಒಂದು ಸಿನಿಮಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಸಾಂಗ್ನ ಕೇಳಿದೆ. ನಮ್ಮ ಆಪ್ತ ಗೆಳೆಯರಾದಂಥ ಯತಿ ಅವರು ಡೈರೆಕ್ಟ್ ಮಾಡಿದ್ದಾರೆ, ನನ್ನ ಹಳೆ ಗೆಳೆಯರು. ಯತಿರಾಜ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ. ಈಗ ಮೀಡಿಯಾದಲ್ಲಿ ಇದ್ದಾಗ ಪರಿಚಯ ಆಗಿದ್ದು, ಈಗ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆಗೂ ಇದೆ ಈ ಸಿನಿಮಾ. ಇವರು ಮನ್ವಿತ್ ಅಂತ ಸಿನಿಮಾ ನಾಯಕ ನಟರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೊನ್ನೆ ಒಂದು ಟ್ರೈಲರ್ ನಾನು ನೋಡಿದೆ, ಅದು ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಮತ್ತು ವಿಜಯ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಈ ಸಿನಿಮಾನ ಸಂತೋಷ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಬೀಟ್ಸ್ ಹೆವಿ ಬೀಟ್ಸ್ ಇರುತ್ತೆ, ಇದು ಸ್ಲೋ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹಿಟ್ ಆಗೋ ಒಂದು ಸಾಂಗ್ ಇದು. ಸಂತೋಷ್ ಅಂತ ಈ ಸಿನಿಮಾ ಪ್ರೊಡ್ಯೂಸರು. ಸೊ ಮಾಸ್ ಎಲಿಮೆಂಟ್ ಆಗಿ ಹಿಟ್ ಆಗಿ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತಿದೆ. ಸೊ ಆ ಸಾಲಿನಲ್ಲಿ ಈ ಹಾಡು ಕೂಡ ಬರಲಿ ಅಂತ ಆಶಿಸ್ತೀನಿ. ಈ ಸಾಂಗನ್ನು ನೋಡಿ ತಾವೆಲ್ಲರೂ ಎಂಜಾಯ್ ಮಾಡಿ ಆ್ಯಂಡ್ ನೀವು ಕೂಡ ಸಂದರ್ಭದಲ್ಲಿ ಈ ಸಾಂಗನ್ನು ಹಾಕೊಂಡು ಕೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಕಿಕ್ ತಗೊಳ್ಳಿ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಇವರ ಒಂದು ಪ್ರಯತ್ನಕ್ಕೆ ಇಡೀ ಸಂಜು ಟೀಮ್ಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಗೆಲುವು ಸಿಗಲಿ, ಯಶಸ್ಸು ಸಿಗಲಿ ಅಂತ ನಾನು ಕೂಡ ಮನಸಾರೆ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಸಂಜು ಆ್ಯಂಡ್ ಎಸ್ಪೆಷಲಿ ದಿಸ್ ಸಾಂಗ್. ನಮ್ಮ ಯತಿರಾಜ ವೃತ್ತಿಯಲ್ಲಿ ಪತ್ರಕರ್ತ, ಪ್ರವೃತ್ತಿಯಲ್ಲಿ ನಟ, ಆಮೇಲೆ ವೃತ್ತಿ ಪ್ರವೃತ್ತಿ ಎರಡನ್ನೂ ಸೇರಿಸಿದಾಗ ಈಗ ನಿರ್ದೇಶಕ ಆಗಿದ್ದಾನೆ. ಸಂಜು ಅನ್ನೋ ಒಂದು ಕನ್ನಡದ ಚಿತ್ರವನ್ನು ಒಂದು ಲವ್ ಸ್ಟೋರಿ, ಸೆಂಟಿಮೆಂಟ್, ಮರ್ಕೆರ ಬ್ಯಾಕ್ಡ್ರಾಪಲ್ಲಿ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟ್, ಒಂದೆರಡು ಸಾಂಗು ತುಂಬ ಚೆನ್ನಾಗಿ. ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿಜಯ್ ಹರೀಶ್ ಅವನ ಬಗ್ಗೆ ನನಗೆ ಒಳಗಡೆ ಒಂದು ಬೇರೆ ಖುಷಿ ಇದೆ. ಹೀರೋ ಬಂದು ಮಾನ್ವಿತ್, ಐ ಥಿಂಕ್ ಎರಡನೇ ಚಿತ್ರ. ನಿರ್ಮಾಪಕರು ಮಿಸ್ಟರ್ ಸಂತೋಷ್ ಅಂತ, ಅವರು ಮೈಸೂರು ಪ್ರಾಂತ್ಯದವರು. ಇದು ಅವರ ಮೊದಲನೇ ಚಿತ್ರ. ನಿಮ್ಮ ಆಶೀರ್ವಾದ ಅವ್ರ ಮೇಲಿದ್ದರೆ ಅವರು ಕನ್ನಡಕ್ಕೆ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ ಆಗ್ತಾರೆ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸ್ತೀನಿ. ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರಾರ್ಥನೆ ಇಷ್ಟೇ, ಹೊಸಬರಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಮುಂದೆ ಒಳ್ಳೊಳ್ಳೆ ಚಿತ್ರವನ್ನು ಮಾಡಿ ಹಳಬರಾಗ್ತಾರೆ ನಮ್ಮಂತೆ. ಹಾಗಾಗಿ ಇವತ್ತು ಹೊಸತನದ ಚಿತ್ರವನ್ನು ತಗೊಂಡು ಹೊಸಬರು ಬಂದಿದ್ದಾರೆ. ಸೆಪ್ಟೆಂಬರ್ 27ನೇ ತಾರೀಕು ನಿಮ್ಮ ಮುಂದೆ ಬರ್ತಿದ್ದಾರೆ. 10th ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲೆ ಇರಲಿ, ಚಿತ್ರದ ಮೇಲೆ ಇರಲಿ, ಚಿತ್ರ ಯಶಸ್ವಿ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಈ ಸಂಜು ಚಿತ್ರ ಮಡಿಕೇರಿಯ ಸುಂದರ ತಾಣದಲ್ಲಿ ಚಿತ್ರೀಕರಣಗೊಂಡಿದೆ. ಯತಿರಾಜ್ ಅವರು ಸುಮಾರು 30 ವರ್ಷದಿಂದ ನಮ್ಮ ಸ್ನೇಹಿತರು, ಪತ್ರಕರ್ತರು, ಹಾಗೂ ನಮ್ಮ ಜೊತೆ ಹಲವಾರು ಚಲನಚಿತ್ರ, ಕಿರುತೆರೆ, ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದರು. ಅವರ ನಿರ್ದೇಶನದಲ್ಲಿ ನಾನು ಇದುವರೆಗೆ ಆ್ಯಕ್ಟ್ ಮಾಡಿರಲಿಲ್ಲ. ಪ್ರತಿ ಸಲ ಸಿಕ್ಕದಲ್ಲೂ ಬ್ರದರ್ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಖಂಡಿತ ನಾನು ಮಾಡಿಸ್ತೀನಿ, ನಿಮ್ಗೆ ಸರಿಯಾದ ಪಾತ್ರ ಸಿಗಲಿಲ್ಲ ಅಂತ ಹೇಳ್ತಾಯಿದ್ರು. ಈ ಚಿತ್ರದಲ್ಲಿ ಕರೆದು ಮದುವೆ ಬ್ರೋಕರ್ ಪಾತ್ರವನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕದಾದರೂ ಪಾತ್ರ ತುಂಬ ಚೊಕ್ಕವಾಗಿದೆ. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸು, ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಕೂಡ ಸುಂದರವಾಗಿ ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಹಿರಿಯ ಕಲಾವಿದ ನಮ್ಮ ರಾಜ್ ಬಾಲ್ವಾಡಿ ಇದ್ದಾರೆ, ಎಲ್ಲ ಸುಂದರ್ಶ್ರೀ ಅವರು ಇದ್ದಾರೆ, ಪ್ರಣವ್ ಮೂರ್ತಿ ಅವರು ಇದ್ದಾರೆ, ಹಿರಿಯ ಕಿರಿಯ ಎಲ್ಲ ಕಲಾವಿದರು ಮಾಡಿದ್ದಾರೆ. ಮನ್ವಿತ್ ಹಾಗೂ ನಮ್ಮ ಶ್ರೇಯಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾಯಕ ನಾಯಕಿಯಾಗಿ. ನಿರ್ಮಾಪಕರು ಸಂತೋಷ್ ಅವರು ತುಂಬ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ಎಲ್ಲೂ ಚಿತ್ರಕ್ಕೆ ಹಿಂಜರಿಕೆ ಇಲ್ಲ. ನಮ್ಮ ಪೇಮೆಂಟ್ ಎಲ್ಲ ನಾವು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಅಂಥ ನಿರ್ಮಾಪಕರನ್ನ ಇತ್ತೀಚಿನ ದಿವಸದಲ್ಲಿ ನಾವು ನೋಡಿದ್ದು ಬಹಳ ಕಡಿಮೆ. ಬಟ್ ಎಲ್ಲ ಚಿತ್ರತಂಡದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಾಲರಾಜ್ ಸರ್ ಹೇಳಿ, ಪ್ರತಿಯೊಂದು ಪಾತ್ರದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಸಖತ್ ಖಡಕ್ಕಾಗಿ ಕಾಣಿಸ್ಕೊಳ್ತೀರಾ. ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಜ್ ವಾಡಿ. ಪ್ರತಿ ಸಾರಿ ಹೇಳ್ತೀನಿ, ಯಾಕಂದರೆ ಹಿಂದೆ ಮುಂದೆ ಆಗ್ತಾ ಇರ್ತದೆ ಹೆಸರು.
ಇವತ್ತು ಸಂಜು ಸಿನಿಮಾದ ಟ್ರೈಲರ್ ತಾವೆಲ್ಲರೂ ನೋಡಿದ್ದೀರಿ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಯತಿ ಅಣ್ಣ ನನಗೆ, ನಾನು ಮತ್ತು ಯತಿ ಅಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ವಿ ಜೊತೆಯಲ್ಲಿ. ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ನಿಸಿದ್ದು, ಅವರು ಪತ್ರಕರ್ತರಾಗಿಯೂ ಕೂಡ ಒಳ್ಳೆ ಹೆಸರು ಮಾಡಿದರು, ಎಲ್ಲ ಕಡೆ ಓಡಾಡ್ತಾಯಿದ್ರು. ಹಾಗೇ ಅವರು ನಟನೆಯೂ ಕೂಡ ಮಾಡಿದ್ದಾರೆ. ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು, ನಿರ್ಮಾಪಕರ ನಿರ್ದೇಶಕರು. ಮತ್ತು ಆ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು, ಕೆಲಸ ತೆಗೆಯೋ ರೀತಿ, ನಮ್ಗಳನ್ನೆಲ್ಲ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನು ಅವ್ರು ಅಲ್ಲಿ ಇಟ್ಟಿದ್ದು, ಅದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಐತಿ ಅಣ್ಣ, ವಂಡರ್ಫುಲ್ ಡೈರೆಕ್ಟರ್. ಇಲ್ಲಿ ನಿರ್ಮಾಪಕ ನಿರ್ದೇಶಕರು ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ. ಮತ್ತು ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂಥ ಅನುಭವನೂ ಕೂಡ ಇರೋದ್ರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ, ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರು, ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ. ಸಿನಿಮಾದಲ್ಲಿ ಅನೇಕ ಕಲಾವಿದರನ್ನೆಲ್ಲರನ್ನೂ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಹೀಗೆಲ್ಲ ಮಿಕ್ಸ್ ಮಾಡಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯಾ ಜೊತೆ. ಸಾತ್ವಿಕ ಯಾವ್ದು ಹೇಳಮ್ಮ? ಯಾವ್ದು ಹೇಳಿದ್ರು ಅವರೇ ಸರ್, ಸಾತ್ವಿಕ. ನನಗೆ ತುಂಬ ಭರವಸೆ ನಟಿ ಅನ್ನಿಸ್ತು ನನಗೆ. ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ, ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡೋಕ್ಕಾಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಆದರೆ ತುಂಬ ಪೊಟೆನ್ಷಿಯಲ್ ಇರೋಂತಹ ಹೆಣ್ಮಗಳು. ಅಲ್ಲಿ ಪ್ರೆಸೆಂಟೇಷನ್ ಆಗ್ಬೋದು, ಪ್ರೆಸೆನ್ಸ್ ಆಗ್ಬೋದು, ಮತ್ತು ಅಲ್ಲಿಯ ಅಭಿನಯ ಆಗಬಹುದು, ಎಲ್ಲವೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ, ನೃತ್ಯದಲ್ಲೇ ಮುಂದುವರಿ ಅಂತಲೂ ಕೂಡ ನಾನು ಹೇಳಿದೆ. ತುಂಬ ಮಾತಾಡಿದ್ವಿ. ತುಂಬ ಭರವಸೆ ನಟಿ. ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದ್ದೀರಿ. ಒಂದು ಒಳ್ಳೆ ತಂಡ, ಕೆಲಸ ಮಾಡೋದು ಖುಷಿ. ಜೊತೆಗೆ ನಮ್ಮ ಕಾಡಿನವರು, ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು. ಮನ್ವಿತ್ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ, ಈ ಸಿನಿಮಾದಲ್ಲೂ ಮಾಡಿದ್ದೀನಿ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ವಿದ್ಯಾ ನಾಗೇಶ್, ನಮ್ಮ DOP ಕ್ಯಾಮ್ರಾಮೆನ್ನು, ಭಾಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ. ವೆರಿ ಗುಡ್ ನಾಗೇಶ್ ಸರ್. ಮತ್ತು ಮ್ಯೂಸಿಕ್ ದಿನೇಶ್, ವಿಜಯ್ ಹೊಸ ರಕ್ತ ಚೆನ್ನಾಗಿದೆ, ಹೊಸದ ರೀತಿ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಶುಭವಾಗಲಿ. ಇಂಥ ಯಾವುದೋ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ. ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಹೇಳಬೇಕು. ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಈಗ ಜೊತೆಗೆ ನಾನು ಅವರಿಬ್ಬರು ಹಿಂದೆ ಒಂದು ಚೀತಾ ಸಿನಿಮಾ ಮಾಡಿದ್ವಿ. ಅದರಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ. ಅವ್ರ ಜೊತೆ ಮಾಡ್ತಾ ನನಗೆ ಕಣ್ಣೀರುವಂತು. ಅದ್ರ ಮುಂದುವರೆದ ಭಾಗ ನಂದಿದೆ. ನಾನು ಮಾಡೋದು ನೋಡಿ ಉಳಿದವರೆಲ್ಲ ಕಣ್ಣೀರು ಹಾಕಿದ್ರು. ಅಂದರೆ ಆರ್ತಿ ಅವತ್ತೇ ಹೇಳಿದೆ ನಾನು ಪ್ರಜ್ವಲ್. ವಂಡರ್ಫುಲ್ ಪೊಟೆನ್ಷಿಯಲ್. ಎರಡನೇ ಸಿನಿಮಾ ನಂದು ಚೀತಾ. ವೀರಮಲ್ಲೂ ಮಾಡಿದ್ದೆ, ಅದ್ಭುತ ಒಂದು ಹಾಗೆ ಬಂದಿದೆ ಅದು ನಿಜವಾಗ್ಲೂ. ಮತ್ತು ಮಂಜು ಸರ್ ಬಂದಿದ್ದಾರೆ, ಕೌಶಿಕ್ ಸರ್ ಬಂದಿದ್ದಾರೆ, ಗೋವಿಂದ್ ಸರ್ ನಮಸ್ತೆ. ಇಂಥ ಹಿರಿಯರ ಎಲ್ಲರ ಒತ್ತಾಸೆ ಮತ್ತು ಪ್ರೋತ್ಸಾಹ ಇಂತಹ ಹೊಸ ತಂಡಗಳಿಗೆ, ಹೊಸ ನಿರ್ಮಾಪಕರುಗಳಿಗೆ, ಹೊಸದಾಗಿ ಮಾಡೋಂಥ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಲ್ಲುತ್ತೆ. ಅದೊಂದು ಟಾನಿಕ್ ಆಗಿ ಕೆಲಸ ಮಾಡ್ತದೆ. ಕೆಲಸ ಮಾಡಲಿ. ಹಾಗೆ ಮಾಧ್ಯಮಿಕರು ಇದನ್ನು ಹೆಚ್ಚೆಚ್ಚು ಪರ್ಸನಲೈಸ್ ಆಗಿ ಇದನ್ನು ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ NSD ಪಾಸ್ಔಟ್. ಈಗೆಲ್ಲ NSD ಅಂತಾರಲ್ಲ, ಅಂದಿನ ಕಾಲದಲ್ಲಿ ಅವರು NSD ಪಾಸ್ಔಟ್. ಅವರ ಬ್ಯಾಚ್ಮೆಟ್ ಚಿದಂಬರರಾವ್ ಜಂಬೆ, ಅವರ ಶಿಷ್ಯ ನಾನು. ಭಾಳ ಖುಷಿಯಾಯಿತು. ಮತ್ತು ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಸರ್. ಏನಣ್ಣ ಬಿಡ್ದಂಗೆ ಎಲ್ಲಾನು ಮಾತುಬಿಟ್ಟೆ, ನಾನು ಏನು ಮಾತಾಡೋದು ಗೊತ್ತೈತೆ. ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಏನೋ ಲವರ್ ಬಾಯ್ ಕ್ಯಾರೆಕ್ಟರು, ಪೇಜ್ ಗಟ್ಟಲೆ ಡೈಲಾಗು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಮೇಡಮ್, ಹೇಳ್ತೀನಿ. ಪ್ರಜ್ವಲ್ ಸರ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಈ ಥರ ಹೊಸ ತಂಡಕ್ಕೆ, ಹೊಸ ಪ್ರತಿಭೆಗಳಿಗೆ ನಿಮ್ಮ ಥರದವ್ರು ಎಲ್ಲರೂ ಪ್ರೋತ್ಸಾಹ ಇರಬೇಕು. ಅಂದರೆ ಎಲ್ಲರೂ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್.
ಇದರಲ್ಲೊಂದು ನೀವು ಹೇಳ್ದಂಗೆ ನಂದೊಂದು ಆಸೆ ಈಡೇರಿದೆ. ಕ್ಯಾಮ್ರಾ ನೋಡ್ಕೊಂಡೇ ಮಾತೆ ಇಲ್ಲ ನಿಮಗೆ ಹೇಳ್ಬಿಡ್ತೀನಿ. ಅವರೆಲ್ಲ ನಂಗೆ ಬೈತಾರ. ಇಲ್ಲ ಸೊ ಓಕೆ, ಫ್ರೇಮಿಗೆ ಕರೆಕ್ಟ್ ಆಗಿರುತ್ತೆ. ಡನ್ ಮೇಡಮ್. ಓಕೆ, ಯತೀಶ್ ರಾಜ್ ಸರ್ ನನ್ನೊಂದು ಆಸೆ ಇವತ್ತು ಈಡೇರಿಸಿದ್ರು. ಆವತ್ತೇ ಸೆಟ್ಟಲ್ಲಿ ಕೂಡ ಹೇಳಿದ್ದೆ, ಒಂದು ಬ್ಯೂಟಿಫುಲ್ ಹುಡುಗಿಗೆ ಫಸ್ಟ್ ಟೈಮ್ ಲೈಫಲ್ಲಿ ಪ್ರಪೋಸ್ ಮಾಡಿದ್ದೀನಿ. ಯಾವತ್ತೂ ಪ್ರಪೋಸ್ ಮಾಡಿಲ್ಲ ನನ್ನ ಲೈಫಲ್ಲಿ, ಲವರು ಇಲ್ಲ ಆ್ಯಕ್ಚುಲಿ. ಸೊ ಒಂದು ಅವಕಾಶ ಪ್ರಪೋಸ್ ಮಾಡೋಕ್ಕೆ ಕೊಟ್ಟಿದ್ದೆ ಯತೀಶ್ ಸರ್ಗೆ. ಆಮೇಲೆ ಇಲ್ಲ ಸರ್, ಚಾನ್ಸೇ ಇಲ್ಲ. ಹಾಗೆ ವಿದ್ಯಾನಗರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ರ ಕಲರ್ಫುಲ್ಲಾಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಸಂಜು ಟೀಮ್ಗೆ ಹಾಗೆ ಸಂಜು ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೂ ನೀವು ಅಷ್ಟೇ ಪ್ರೀತಿಯಿಂದ ಬರೋದಿದೆಯಲ್ಲ, ಅದು ನಮಗೆ ಖುಷಿ ಕೊಡುವಂಥ ವಿಚಾರ. ಈ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಏನು ಹೇಳ್ತೀರಾ? ತಂಡದ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದರೆ ನನಗೆ ತುಂಬ ಇಷ್ಟವಾದ ತಂಡ, ತುಂಬ ಇಷ್ಟವಾದ ತಂಡ. ಎಲ್ಲರೂ ಒಂಥರ ಮನೆಯವ್ರ ಥರ ಇದ್ವಿ ನಾವು. ನಾನು ಇದ್ದಿದ್ದೆ ಒಂದು ದಿವಸನ 2 ದಿವಸನ ಅನಿಸುತ್ತೆ. ಬಟ್ ಆ 2 ದಿವಸದಲ್ಲೂ ಯಾರು ಹೊಸಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ, ಎಲ್ಲ ನಮ್ಮವರು ಅಂತ ಅನ್ನಿಸ್ತು. ಮತ್ತು ಆ ಟೀಮ್ ವರ್ಕ್ ಇತ್ತಲ್ಲ, ನನಗೆ ತುಂಬ ಖುಷಿ ಆಯಿತು. ಯತಿರಾಜ್ ಅವರಂತೂ ನಾನು ಹ್ಯಾಟ್ಸ್ ಆಫ್ ಟು ಹಿಮ್. ಏಕೆಂದರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಷ್ಟು ನನಗೆ ಖುಷಿ ಆಯಿತು ಅಂತಂದರೆ, ಎಷ್ಟು ಚೆನ್ನಾಗಿ ಅವರು ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು, ಯಾವ ರೀತಿ ಅವ್ರಿಗೆ ಆ ಪಾತ್ರ ಬರಬೇಕು ಅಂತಂದ್ಬಿಟ್ಟು. ತುಂಬ ಖುಷಿ ಆಯಿತು. ನನ್ನ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮದೊಂದು ಪಾಲಿಸಿ ಇದೆ, ಎಷ್ಟೇ ಸಣ್ಣ ರೋಲ್ ಆಗಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಯ್ಯೋ ನನಗೆ ಸಣ್ಣ ರೋಲ್ ಸಿಗ್ತಲ್ಲ ಅನ್ನೋದಲ್ಲ, ಎಷ್ಟೇ ಸಣ್ಣ ರೋಲ್ ಇರಲಿ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ, ಅದರಲ್ಲಿ ನಾವು ಹೇಗೆ ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ಗೊತ್ತಿರೋಂಗೆ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಧನ್ಯವಾದಗಳು. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ನ ಪ್ಲೇ ಮಾಡಿದ್ದೀನಿ. ಇಡೀ ಪಾತ್ರ ಹೆಂಗಿತ್ತು ಅಂತಂದರೆ, ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನೂ ನಮ್ಮ ಕೈಲಿಲ್ಲ, ಎಲ್ಲ ಗಂಡನೇ ನೋಡ್ಕೋಬೇಕು, ಅವರ ಇದರಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ತನ್ನೊಂದು ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ದೇ ಇರೋಂಥ ಪಾತ್ರ. ಆಮೇಲೆ ತುಂಬ ಮಾತು ಕಮ್ಮಿ ಇರೋಂಥ ಪಾತ್ರ. ನಾನು ಹೊರಗಡೆ ನೋಡಿದ್ರೆ ಅಂದರೆ ಮಾತಂದರೆ ಅವಳು ಇಡೀ ವ್ಯಕ್ತಿತ್ವ, ಆ ಗಂಡ ಏನೋ ಸುಮ್ಮನೆ ಕೂತ್ರೂ ಅವನೇನೋ ಅಂದ್ಬಿಡ್ತಾನೇನೋ, ನಾನು ಇಲ್ಲಿ ಹಿಂಗೆ ಮಾಡಿದ್ರೆ ತಪ್ಪಾಗ್ಬೋದೇನೋ, ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು, ಅವ್ರ ಮಕ್ಳು ತಪ್ಪು ಮಾಡಿದ್ರು ನನ್ನ ಮೇಲೆ ಹೇಳ್ತಾನೇನೋ, ಅಷ್ಟು ಭಯದ ಕ್ಯಾರೆಕ್ಟ್ರು. ಆದರೆ ನಾನು ಹೊರಗಡೆ ಹೆಂಗಲ್ಲ. ಆದರೆ ಫಸ್ಟು ದಿನ ಓದ ತಕ್ಷಣ ಏನಾಗೋಯ್ತು ಅಂದರೆ, ನಾವು ಹೊರಗಡೆ ಹೆಂಗೆ ಜಾಲಿಯಾಗಿ ಇದು ಮಾಡ್ತಾ ಇರ್ತೀನಿ ಹೆಂಗೆ ಮಾಡೋಕ್ಕೆ ಇದು ಮಾಡಿದೆ. ಆದರೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ, ಆಫ್ ಸ್ಕ್ರೀನ್ ಬೇರೆ, ಅವ್ರ ಕೆಲ್ಸಕ್ಕೆ ಯಾಟ್ ಹಾಕೊಂಡು ತಕ್ಷಣ ಬೇರೆ, ಆ ಥರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ. ಆಮೇಲೆ ನನ್ನ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದೆ ನಾನು ಆ ಟೈಮಲ್ಲಿ, ಆ ಥರ. ಆದರೆ ತುಂಬ ಅವ್ರನ್ನ ಯಾವಾಗಲೂ ವಿಲನ್ ರೋಲಲ್ಲಿ ನೋಡ್ತಾ ಇದ್ದಿದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನಿಸ್ಬಿಟ್ಟಿತ್ತು. ಹೇಳಿದ್ರು ವಿಲನ್ ಥರನೇ ಅನ್ಸಿದ್ರು ನಿಮಗೆ? ಆಮೇಲೆ ಒಂದು ದಿನ ಅಂದರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮಗೆ ಹೇಗೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಥವಾ ನಮ್ಮ ಕೆಲಸ ಹೇಗೆ ತೆಗೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ತುಂಬ ಚೆನ್ನಾಗಾಯಿತು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಕೆಲಸ ಮಾಡಿದಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು. ದಯಮಾಡಿ ಬಂದಿರೋರೆಲ್ಲರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಪೋಸ್ಟ್ ಮಾಡಿ, ಮಾಧ್ಯಮ ಮಿತ್ರರು ನಮಗೆ ಸಹಕಾರ ನೀಡಿ, ಹೊಸ ತಂಡ, ಹೊಸ ಏನು ನಿರ್ಮಾಪಕರಿದ್ದಾರೆ, ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಇದು ತುಂಬ ಚೆನ್ನಾಗಿ ನೋಡಲಿ. ಯಾಕೆಂತಂದರೆ ಇತ್ತೀಚೆಗೆ ಒಂದು 3 ದಿವಸ ನಡೆದರೆ ಹೆಚ್ಚು ಅನ್ನೋ ಥರ ಆಗೋಗಿದೆ ಈಗಿನ ಪರಿಸ್ಥಿತಿ ನಮ್ಮ ಸಿನಿಮಾ ರಂಗದಲ್ಲಿ. ದಯವಿಟ್ಟು ತುಂಬ ಚೆನ್ನಾಗಿ ಒಂದು 25 ದಿನ 100 ದಿನ ಓಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಗುಡ್ ಲಕ್, ಇಡೀ ಟೀಮ್ಗೆ ಗುಡ್ ಲಕ್. ಥ್ಯಾಂಕ್ ಯು. ಸ್ವಲ್ಪ ಹಾಗೆ ಕುಂಟಿ ಪಾತ್ರ ಏನಂತ ಹೇಳಿದ್ರೆ, ಅವ್ರು ನಾನು ನೋಡಕ್ಕೆ ಬಂದಾಗ ನಾನು ಆಲ್ರೆಡಿ ಕುಂಟಿ ಆಗೋಗಿದ್ದೆ. ಅಂದರೆ ಆಡಿಷನ್ಗೆ ಕರ್ಕೊಂಬಂದಾಗ. ತಪ್ಪಾಗೆಲ್ಲ ಹೇಳ್ಬೇಡಮ್ಮ, ನಾನು ಇನ್ನೂ ನೋಡಕ್ ಬಂದಿರಲಿಲ್ಲ ಸರ್. ಆಡಿಷನ್ಗೆ ಬಂದಾಗ ಸರ್ ಅದನ್ನ ಹೇಳಿ. ಮತ್ತೆ ಅವ್ರು ನನ್ನ ನೋಡಕ್ ಬಂದಾಗ ಅಂದ್ರೆ ಕ್ಯಾಮ್ರಾಗಳ ಮುಂದೆ ಎಲ್ಲ ಮೊದಲೇ ಈಗೆಲ್ಲ ಗಾಸಿಪ್ಗಳು ಎಲ್ಲ ಸಿಕ್ಕಾಪಟ್ಟು ಹೊಡಿತಾರೆ. ನನ್ನ ರೆಕಾರ್ಡು ಬೇರೆ ಚೆನ್ನಾಗಿಲ್ಲ. ಇಲ್ಲ ಸರ್,
ನೀನು ನನ್ನನ್ನು ನೋಡಕ್ಕೆ ಬಂದಾಗ ಅದು ಪ್ರೊಡ್ಯೂಸರ್ ಆಫೀಸ್ಗೆ ಅಂತ ಹೇಳಬೇಕು. ಹಾಂ, ಕಂಟಿನ್ಯೂ. ಆವಾಗ ನನಗೆ ಆಕ್ಸಿಡೆಂಟಾಗಿ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಮನ್ವಿತ್ ಸರ್ ನನ್ನನ್ನು ರೆಫರ್ ಮಾಡಿದ್ದು ಈ ಪಾತ್ರಕ್ಕೆ. ಮುಂಚೆ ಮನ್ವಿತ್ ಸರ್ದು ಪ್ರೊಡಕ್ಷನ್ ಇದರಲ್ಲಿ ಒಂದು ಋತುಮತಿ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದೆ. ಅದನ್ನು ಶೂಟ್ ನೋಡ್ಕೊಬಂದು ಅವರಲ್ಲಿ ನೋಡಿ ನನಗೆ ಯತಿರಾಜ್ ಸರ್ಗೆ ಇದು ಮಾಡಿ ಹೇಳಿದರು. ನೋಡಿದ್ರೆ ಅವ್ರು ನೋಡ್ಕೊಬಂದು ಹೇಳಿದ್ದಾರೆ. ನಾನು ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಕಾಲ್ಗೆ POP ಹಾಕ್ಸ್ಕೊಂಡು ಕುಂಟ್ಕೊಂಡು ನೋಡೋಕೆ ಹೋಗಿದ್ದೆ. ಅವರು ನೀನು ಹಿಂಗಿದೆಯಾ, ಬಂದು ಶೂಟ್ ಮಾಡ್ತೀಯಾ ಸರ್, 22ನೇ ತಾರೀಕು ತೆಗೆದುಬಿಡ್ತಾರೆ ಸರ್, ಅದಾದಮೇಲೆ ಬರ್ತೀನಿ ಸರ್ ಅಂತ ಹೇಳಿದೆ. ಆಯಿತು ಅಂದರು. 25ನೇ ತಾರೀಕಿಗೆ ಡೇಟ್ ಕೊಟ್ಟರು. 22ಕ್ಕೆ ತೆಗೆದ್ರು. 23ನೇ ತಾರೀಕು ಸರ್ ಡೇಟ್ ಕೊಟ್ಟರು. ಆಯಿತು ಸರ್ ಅಂತ ಹೇಳಿ ಹೋದೆ. ಆವಾಗ ನಂಗೆ ಇನ್ನೂ ಕಂಫರ್ಟಬಲಾಗಿ ನಡೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಸರ್ ಅಂತ ಹೇಳಿದ್ರೆ, ನಿಂಗೆ ಹೆಂಗೂ ಕುಂಟಿಸ್ಬೇಕಿತ್ತು, ಚೆನ್ನಾಗಿ ಕುಂಟ್ತಾ ಇದೆಯಾ, ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಅದರಲ್ಲಿ ಕುಂಟಿಯಾಗಿನೇ ನನ್ನ ಮುಂದುವರ್ಸಿದ್ದಾರೆ. ಅದೇ ಇಂಪ್ರೂವೈಸೇಷನ್, ಅದು ನಿರ್ದೇಶಕರದು. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಹರಿತ್ಸ ಅಂತ ಸಂಜು ಸಿನಿಮಾದ ಮ್ಯೂಸಿಕ್. ಮುಂದೆ ಸಾಕ. ಎಲ್ರಿಗೂ ನಮಸ್ಕಾರ. ವಿಜಯ್ ಹರಿತ್ಸ ಅಂತ ಸಂಜು ಸಿನಿಮಾದ ಮ್ಯೂಸಿಕ್ ಕಂಪೋಸರ್. ಈ ಸಿನಿಮಾದಲ್ಲಿ ಅವರೇ ಜೋರಾಗಿ ಮಾತಾಡ್ಬೇಕು ಸರ್. 2 ಹಾಡುಗಳಿದೆ, ಕೇಳಿದ್ದೀರಾ. ಒಂದು ಬಿಡ್ ಸಾಂಗ್ ಇದೆ, ಅಲ್ಲದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಒಂದು ಟ್ರೈಲರ್, ಟೀಸರ್, ಇದೇನೇನು ಈವೆಂಟ್ ಇದೆ ಅದನ್ನೆಲ್ಲ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಮೂವಿ ಬಂದು ನೋಡಿದಾಗ ಇದು ಬೇರೆ ಜಾನರ್ ಇದೆ. ಅಂದರೆ ಒಂದು ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂತಹ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ತುಂಬ ಬೇರೆ ರೀತಿ ಎಮೋಷನ್ಸ್ ಇರೋಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸ್. ಅಫ್ಕೋರ್ಸ್ ಎಲ್ಲ ತಾಯಿ ಮಗಳು, ತಂದೆ ಮಗ, ಈ ಥರ ಎಮೋಷನ್ಸ್ ಇರೋಂತಹ ಸಿನಿಮಾಗಳಿದೆ. ಬಟ್ ಇದರಲ್ಲಿ ಸ್ವಲ್ಪ ಬೇರೆ ಕಾಂಟೆಕ್ಸ್ಟಲ್ಲಿ ತೊಗೊಂಡೋಗಿರೋಂಥ ಒಂದು ಸಿನಿಮಾ ಇದು. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಪ್ರೊಡಕ್ಷನ್ ಇಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸು ಎಲ್ಲ ಬಂದಿದ್ದೀರಾ. ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡಿದಾಗ ತುಂಬ ಜನ ಡೈರೆಕ್ಟರ್ಸ್ ಬೆಲ್ಟ್ ಬಂದಿತ್ತು. ಸೊ ನಾನು ನಮ್ಮ ಡೈರೆಕ್ಟರ್ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ಇಂಟರ್ವ್ಯೂ ನೋಡ್ತಿದ್ವಿ ಒಂದು ಬಿಟ್ಟು. ಅದರಲ್ಲಿ ಯಾರೋ ಹೇಳ್ತಾಯಿದ್ರು, ನಮ್ಮ ಕನ್ನಡ ಸಿನಿಮಾದಲ್ಲಿ ಹೊಸಬ್ರು ಯಾರನ್ನ ಮಾಡಿದ್ರೆ ಹೆಲ್ಪ್ ಮಾಡಲ್ಲ, ಯಾರು ಬಂದು ಪ್ರಮೋಟ್ ಮಾಡಿಕೊಡಲ್ಲ ಅನ್ನೋ ಥರ ಹೇಳ್ತಾಯಿದ್ದು ಕೇಳಿದ್ವಿ. ಆವಾಗ ನಾನು ನಮ್ಮ ಡೈರೆಕ್ಟ್ರಿಗೆ ಕೇಳಿದೆ, ಸರ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳಿ ಮಾಡ್ತಾರಾ ಮಾಡಲ್ವ ಅಂತ. ಆವಾಗ ಅವರು ಹಾಗೆಲ್ಲ ಏನಿಲ್ಲ, ಯಾರು ಕರೆದ್ರು ಕರೆಕ್ಟಾಗಿ ಕೇಳಿ ಅವ್ರಿಗೆ ತೋರಿಸಿ ಇರೋ ಕಂಟೆಂಟ್ನ ಎಕ್ಸ್ಪ್ಲೇನ್ ಮಾಡಿ ಕರೆದ್ರೆ ಖಂಡಿತ ಬರ್ತಾರೆ ಅಂದರು. ಸೊ ನಮ್ಮ ಆಡಿಯೋ ಲಾಂಚಲ್ಲಿ ಆಲ್ಮೋಸ್ಟ್ ತುಂಬ ಜನ ಡೈರೆಕ್ಟರ್ಸ್ ಬಂದಿದ್ರು, ಇಲ್ಲಿ ತುಂಬ ಜನ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ. ಸೊ ನಮಗೆ ಖಂಡಿತ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ ಎಲ್ಲರಿಂದ, ಹೊಸ ತಂಡಕ್ಕೆ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು. ಆ್ಯಂಡ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಒಂದು ಚಿಕ್ಕ ಇನ್ಸ್ಟೆನ್ಸು, ನಾನು ನಮ್ಮ ಡೈರೆಕ್ಟರ್ ಆಫೀಸಲ್ಲಿ ಕೂತು ಮಾತಾಡುವಾಗ ಅವರು ತುಂಬ ಕತೆಗಳು ಹೇಳ್ತಾ ಇರ್ತಾರೆ. ಚಿಕ್ಕ ಒನ್ ಲೈನರ್ಸ್ ಹೇಳಿ ಹೆಂಗಿದೆ ಅಂತ ಕೇಳ್ತಾ ಇರ್ತಾರೆ. ಸೊ ದಟ್ ನಮ್ದೇನ ಒಂದು ಇದಿದ್ರೆ ಹೇಳೋಕ್ಕೆ. ಸೊ ಬಹುತೇಕ ಅವ್ರು ಮಾಡಿರೋಂಥ ಎಲ್ಲ ಒನ್ ಲೈನರ್ಸಲ್ಲೂ ಸುಮ್ಮನೆ ಹೇಳುವಾಗ, ವಿಜಯ್ ಒಂದು ಎಕ್ಸಾಂಪಲ್ಲು, ಈಗ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಇಟ್ಕೋಣ ಅಂತ ಅವರು ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮ್ಮ ಹೆಸರು ತಗೊಳ್ತಾ ಇರ್ತಾರೆ. ಸೊ ಹಾಗೆ ಮೊನ್ನೆ ಮಾತಾಡುವಾಗ, ಸರ್ ನೀವು ಪ್ರಜ್ವಲ್ ಸರ್ನೇ ಕರೆಸ್ಬೋಣ ಸರ್, ಅವರು ಬರ್ತಾರಾ ಇದು ಮಾಡ್ತಾರೆ. ಸೊ ಸರಿ, ಆಮೇಲೆ ಅವ್ರು ಬಂದು ನಿಮ್ಗೆ ಹೇಳಿದಾಗ ಥ್ಯಾಂಕ್ ಯು ಸರ್, ನೀವು ಹೇಳಿದ ತಕ್ಷಣ ಬರ್ತೀನಿ ಅಂದ್ರಿ. ಸೊ ದ್ಯಾಟ್ಸ್ ಆಲ್. ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟರಲ್ಲಿ ಬಂದು ನೋಡಿ. ನಮ್ಮದು ಖಂಡಿತ ಇಟ್ಸ್ ಅ ಡಿಫ್ರೆಂಟ್ ಜಾನರ್. ನಾರ್ಮಲ್ ಆಗಿ ಇರುವಂಥ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಸ್ವಲ್ಪ ಎಮೋಷನ್ಸಲ್ಲಿ ಪ್ಲೇ ಮಾಡಿದ್ದಾರೆ ಡೈರೆಕ್ಟರು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಮನ್ವಿತ್ ಸರ್, ಸಾತ್ವಿಕ್ ಅವರು ಎಲ್ಲ ಹ್ಯಾವ್ ಪರ್ಫಾರ್ಮ್ ರಿಯಲಿ ವೆರಿ ವೆಲ್. ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕೆಲಸ ತುಂಬ ಮಾತಾಡ್ತಾ ಇದೆ, ಏನು ಹೇಳ್ತೀರಾ? ನಂದ ಇಬ್ರದು ನಮ್ಮ ಕೆಲಸ ಡೈರೆಕ್ಟರ್ ತೆಗೆದಿದ್ದಾರೆ ನಮ್ಮಿಂದ ಅಷ್ಟು ಕೆಲಸ. ಆ್ಯಂಡ್ ಎಸ್ಪೆಷಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ. ಅಂದರೆ ವಿ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್. ನಮ್ಮ ಪ್ರೊಡಕ್ಷನ್ನಿಂದ ತುಂಬ ಸಪೋರ್ಟ್ ಸಿಕ್ತು. ಅಂದರೆ ಸ್ವಲ್ಪ ದಿನ ಜಾಸ್ತಿ ಆಗ್ತಾಯಿದೆ ಸರ್, ಇಂಥ ಇನ್ಸ್ಟ್ರೂಮೆಂಟ್ಸ್ಗೆ ಆಗಲಿ ಅಥವಾ ಲೈವ್ ಆರ್ಕೆಸ್ಟ್ರೇಷನ್ಸ್ಗಾಗಲಿ ಆಗ್ತಿದೆ ಅಂದಾಗ ಪ್ರಾಡಕ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಸಾತ್ವಿಕ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಮನ್ವಿತ್ ಅವರ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ವಿ ಹ್ಯಾವ್ ರಿಯಲಿ ಸ್ಪೆಂಡ್ ಮೋರ್ ದ್ಯಾನ್ 3.5 months ಫಾರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಕೆಂಡ್ ಹಾಫ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಈ ಸಿನಿಮಾಗೆ ಯತಿರಾಜ್ ಸರ್ ಜೊತೆ ನಾನೊಂದು 3-4 ಸಿನಿಮಾ ವರ್ಕ್ ಮಾಡ್ತೀನಿ. ಅವರು ವಿಷಯ, ಕಂಟೆಂಟ್, ಅವ್ರ ವಿಚಾರಗಳೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ. ಈ ಸಿನಿಮಾ ಬೇರೆ ರೀತಿಯೇ ಮಾಡೋಣ ಅಂತ ತುಂಬ ಚಾಲೆಂಜಾಗಿ ತೊಗೊಂಡು ಮಾಡ್ತೀನಿ. ನನಗೆ ಎಲ್ಲದಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ಗುರುಗಳು ಕೆ ಮಂಜು ಸರ್, ಅವ್ರ ಬ್ಯಾನರ್ ತುಂಬ ಸಿನಿಮಾ ಮಾಡಿದ್ದೀನಿ. ಪ್ರಜ್ವಲ್ ಸರ್ ಜೊತೆ ತುಂಬ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿದ್ದಾಗ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ತುಂಬ ಖುಷಿ ಆಗ್ತಿದೆ. ಇವತ್ತು ಪ್ರಜ್ವಲ್ ಸರ್ ಆಗಲಿ, ಮಂಜು ಸರ್ ಆಗಲಿ,
ಪ್ರೊಡ್ಯೂಸರ್ ಸಾಹೇಬ್ರು ಎಲ್ಲರೂ ಬಂದಿರೋದ್ರಿಂದ ನಿಮ್ಮ ಮೀಡಿಯಾದವ್ರು ಎಲ್ಲರ ಆಶೀರ್ವಾದ ನಗರ ಇರಲಿ. ತುಂಬ ಚೆನ್ನಾಗಿ ಕಷ್ಟ ಬಿದ್ದಿದ್ದೀವಿ. ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂತೋಷ್ ಅಣ್ಣ ಪ್ರೊಡ್ಯೂಸರ್ ಇದ್ದಾರಲ್ಲ, ತುಂಬ ಒಳ್ಳೆ ಮಟ್ಟದ್ದು. ನಾವು ಡೈರೆಕ್ಟ್ರು ಏನೋ ಒಂದು ಬಜೆಟ್ ಹಾಕೊಂಡು ಏನೋ ಒಂದು ವಿಚಾರ ಮಾತಾಡಿ ಅದನ್ನು ಯಾವುದೋ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸಿ ಇವತ್ತು ಶೈಲೇಶ್ವರ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಎಲ್ಲರೂ ಟೋಟಲ್ ಆಗಿ ನಮ್ಗೆ ಈ ಮಟ್ಟಕ್ಕೆ ಬಿಟ್ಟಿದ್ದಾರೆ. ಇದರಲ್ಲಿ ತುಂಬ ಸಿನಿಮಾ ಒಳಗಡೆ ಕ್ಲೋಸ್ ಆಗಿ ಹೀರೋಯಿನ್ನು ಮೇಡಮ್ ನಾವೆಲ್ಲ ತುಂಬ ಬಾಂಡಿಂಗ್ ಚೆನ್ನಾಗಿರ್ತೀವಿ. ಹೀರೋ ಸರ್ ಅಷ್ಟೇ. ಹೀರೋ ಸರ್ ಒಂದು ಮೀಟಿಂಗಲ್ಲಿ ನಮ್ಮನ್ನು ಫೈನಲ್ ಮಾಡಿ ಎಲ್ಲ ಮಾಡಿ ಮಟ್ಟಕ್ಕೆ ತೊಗೊಂಬಂದು ಕೊಟ್ಟಿದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ರು ನಮ್ಮ ಕೆಲಸ ಕಾರ್ಯಗಳು ತುಂಬ ಇಷ್ಟ ಆಗುತ್ತೆ. ನಾನು ಅವರ ಕಾಂಬಿನೇಷನ್ ವರ್ಕ್ ಮಾಡಿರೋದೆಲ್ಲ, ಆಮೇಲೆ ಅವ್ರ ಟೇಸ್ಟ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ. ಆಮೇಲೆ ವಿಜಯಣ್ಣ ಆಗಲಿ ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ನಾವು ಬರೀ ಮ್ಯೂಸಿಕ್ ನೋಡೋ ಟೈಮಲ್ಲಿ ಮೇಲೆ ಇರಲ್ಲ, A to Z ಎಲ್ಲ ಸಿನಿಮಾ ಪೂಜೆಯಿಂದ ಹಿಡಿದು ಇವತ್ತವರೆಗೂ ಜೊತೆಲೇ ಇದ್ದೀವಿ. ನಮ್ದೊಂದು ಟೀಮೇ ಇದೆ, ಏನೇ ಒಂದು ಮಾಡೋರು ಎಲ್ಲರೂ ಸೇರ್ಕೊಂಡೇ ಮಾಡೋದು. ಇಷ್ಟು ಹೇಳ್ತಾ ಮಾತು ಮುಗಿಸ್ತೀನಿ. ಮಂಜಣ್ಣ ಥ್ಯಾಂಕ್ ಯು ಮೇಡಮ್. ಮುಂದಕ್ಕೇನು ಹೇಳಲಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಬಂದಿದೆ ಟ್ರೇಲರ್. ಏನು ಹೇಳ್ತೀರಾ? ಸಿನಿಮಾ ಡೇಟ್ ಕೂಡ ಅನೌನ್ಸ್ ಆಗಿದೆ ರಿಲೀಸ್ದು. ಹಿಂಗೇನಾ ಶೂಟಿಂಗ್ ಟೈಮಲ್ಲೂ ಹಿಂಗೆ ಜಗಳ ಮಾಡ್ತಾ ಇದ್ರು? ಜಗಳ ಮಾಡ್ತಿದ್ವಿ, ತುಂಬ ಜಗಳ ಮಾಡ್ತಿದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೈಲರ್ ನೋಡಿದ್ರಿ. ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್. ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗೋವಿಂದ್ ಸರ್. ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಇವಾಗ ಟ್ರೈಲರಲ್ಲಿ ಏನು ನೋಡಿದ್ರಿ ಅದರದ್ದು ಅಷ್ಟೇ ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ. ಆ್ಯಂಡ್ 40 ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ. ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಯತಿ ಸರ್ ನನಗೆ ಹೇಳಿದ್ದು, ನಾನು ಏನೂ ಮೇಕಪ್ ಹಾಕಿರಲಿಲ್ಲ, ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ. ನಾನು ಹೇಳಿದೆ ಸರ್ಗೆ, ಸರ್ ನಾನು ರೆಡಿ ಆಗಿಲ್ಲ, ಏನೂ ಇಲ್ಲ. ಇಲ್ಲವ ನೀನು ಹೇಗಿದೆಯಾ ಹಾಗೆ ಬಾ ಅಂತಂದರು. ಹೋಗಿದ ತಕ್ಷಣ ನಂಗೆ ಇದೇ ಥರ ಬೇಕಾಗಿರೋದು ಪಾತ್ರ, ಜಾಸ್ತಿ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ತುಂಬ ಸಿಂಪಲ್ಲಾಗಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಥರ ಅನಿಸ್ಬೇಕು, ಆ ಥರ ಪಾತ್ರ ಇದು ಅಂತಂದರು. ಪಾತ್ರದ ಬಗ್ಗೆ ನಾನು ಇನ್ನೂ ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್, ಯಾಕಂದರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ, ಯಾಕಂದರೆ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಮನ್ವಿತ್ ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ತುಂಬ ಕಲಿಬೇಕು ಅಂತ ತುಂಬ ಆಸೆ ಪಡ್ತಿದ್ರು. ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶ್ಚನ್ಸ್ ಕೇಳ್ತಿದ್ರು, ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಐ ಥಿಂಕ್ ಭರವಸೆಯ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮನ್ವಿತ್. ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ನಾಗೇಶ್ ಸರ್, ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ. ಬಿಕಾಸ್ ಪ್ರತಿಯೊಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು ಆ್ಯಂಡ್ ಈ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಬ್ಯೂಟಿಫುಲ್ಲಾಗಿ ಇಡ್ತಾಯಿದ್ರು. ಥ್ಯಾಂಕ್ ಯು ನಾಗೇಶ್ ಸರ್. ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ರು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾನು ರಾಕ್ ಸ್ಟಾರ್ ಅಂತ ಕರಿತೀನಿ ಅವ್ರನ್ನ, ವಿಜಯ್ ಸರ್. ಈಸ್ ಎನ್ ಅಮೇಝಿಂಗ್ ಪರ್ಸನ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಪ್ರಕಾರ. ಬಿಕಾಸ್ ಅವ್ರ ಮ್ಯೂಸಿಕಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ ವಿಚ್ ಇಸ್ ಲೈಕ್ ವೆರಿ ಪೆಪಿ ಆ್ಯಂಡ್ ಎಮೋಷನ್ಸ್ ಇರುತ್ತೆ, ಬಟ್ ಸ್ಟಿಲ್ ಹಿ ಕ್ರಿಯೇಟ್ಸ್ ಇಸ್ ಓನ್ ಮ್ಯಾಜಿಕ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ಮೇಕಿಂಗ್ ಇಟ್ ಮ್ಯೂಸಿಕಲಿ ಮ್ಯಾಜಿಕಲ್. ಸೊ ನಮ್ಮ ಆಡಿಯೋ ಲಾಂಚ್ ದಿನ ವಿ ಸಾ ಯುವರ್ ಮ್ಯೂಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ, ಮಿಟಿಕ್ಲಾಡಿ. ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್, ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು, ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ, ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ, ಟೈಮ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗಲ್ಲಿ ಚಿಕ್ಕ ಥಿಂಗ್ಸ್ ಆಗಿರ್ಬೋದು. ಅಂದರೆ ಸರ್ಗೆ 2 ಶೇಡ್ ನೋಡ್ತಾ ಇದ್ದೆ ನಾನು. ಒಂದು ಸ್ಟ್ರಿಕ್ಟ್, ನಾನು ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು. ಒಂದು ಸರ್ತಿ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಂಗೆ ಆಯಿತು ನನಗೆ ಸಂಜು ಚಿತ್ರದಲ್ಲಿ. ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್. ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ವಾ, ಹಾಗಾಗ್ತಿದ್ವಿ ಸೆಟ್ಸಲ್ಲಿ. ಬಿಕಾಸ್ ಸರ್ ಶಾರ್ಟ್ ಕಟ್ಟಾದರೆ ಬೇರೆ ರೀತಿ ಇರೋದು, ಆರಾಮಾಗಿ ಜಾಲಿಯಾಗಿ ಸತಿಗೆ ಹಂಗೆ ಹಿಂಗೆ ಅಂತ. ಬಟ್ ದೆನ್ ಶಾರ್ಟ್ ರೆಡಿ ಆದಾಗ ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು. ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಕಲ್ತಿದ್ದೀನಿ. ಚಿಕ್ಕ ಪರ್ಫಾರ್ಮೆನ್ಸಲ್ಲಿ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್
ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ನಾವು ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕ್ಕಾಗಲ್ಲ. ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ. ಸಂತೋಷ್ ಸರ್, ವಿ ರಿಯಲಿ ಮಿಸ್ ಯು ಹಿಯರ್. ನೀವು ಇರಬೇಕಿತ್ತು ಇಲ್ಲಿ, ಬಟ್ ವಿ ರಿಯಲಿ ಮಿಸ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರ 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾತ್ವಿಕಾ. ಹಾಂ, ಇನ್ಯಾರನ್ನ ಬಿಟ್ಟು ಒಂದು ಕ್ಲಾರಿಫಿಕೇಷನ್ ಬಿಟ್ಟಿಲ್ಲ, ಒಂದೇ ಕ್ಲಾರಿಫಿಕೇಷನ್ ಬೇಕಿತ್ತು. ಅದು ನನ್ನ ಹೆಸರು ಶ್ರಾವ್ಯ ಅಂತ ಇದ್ದಿದ್ದು, ಬಟ್ ಈಗ ಅಫಿಷಿಯಲಿ ನಾನು ಆ್ಯಕ್ಚುಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಡಿಯರ್ ಕಣ್ಮಿಣಿ ಟೈಮಲ್ಲಿ. ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಸಾತ್ವಿಕಾ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಅಫಿಷಿಯಲಿ ನನ್ನ ಹೆಸರು ಸಾತ್ವಿಕಾ ಈಗ. ಸೊ ಐ ರಿಕ್ವೆಸ್ಟ್ ಮೀಡಿಯಾ ಆ್ಯಂಡ್ ಪ್ರೆಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್, ಪ್ಲೀಸ್ ನನ್ನನ್ನು ಸಾತ್ವಿಕಾ ಅನ್ನೋ ಹೆಸರಲ್ಲಿ ಅಡ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ಡಿಯರ್ ಕಣ್ಮಿಣಿ ಟೈಮಲ್ಲಿ ಸುದೀಪ್ ಸರ್ ಮುಂದೆ ಹೇಳಿದ್ದೆ, ಅನೌನ್ಸ್ ಮಾಡಿದ್ದೆ, ಬಟ್ ಮೇ ಬಿ ತುಂಬ ವರ್ಷಗಳಾಯ್ತದು. ಸೊ ಥ್ಯಾಂಕ್ ಯು. ಹೇಳಿ. ನಮ್ಮದು ಸಂಜು ಮೂವಿದು ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೋತೀನಿ. ಮೊದಲೇ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಸಂತೋಣನಿಗೆ, ಯಾಕಂದ್ರೆ ನನ್ನನ್ನು ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನಮ್ಮ ಯತಿರಾಜ್ ಸರ್ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನನ್ನ ಕೋ ಆರ್ಟಿಸ್ಟು ಶ್ರಾವ್ಯ ಮೇಡಮ್, ಸಾತ್ವಿಕ್ ಅವರು ಸಾತ್ವಿಕ್ ಅವರು. ಯಾಕಂದರೆ ನನಗೆ ನನ್ನ ಅಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಮಾಡಿದ್ರು, ಸುಂದರಶ್ರೀ ಮೇಡಮ್ಮು, ಬಾಲರಾಜ್ ಸರು, ಕಾಂತಾಯಣಿ ಮೇಡಮ್ಮು. ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ನ್ಯೂ ಕಮರ್ ಅನಿಸ್ಲಿಲ್ಲ. ಸೊ ನನಗೆ ಒಂಥರ ಫ್ಯಾಮಿಲಿ ಥರ ಫೀಲಿಂಗು. ಸೊ ಎಲ್ಲರೂ ನನಗೆ ನಾನು ಸಾತ್ವಿಕ್ ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕಿದ್ರೆ ಮೆನಿ ಡಿಸ್ಕಷನ್ಸ್ ಆಗ್ತಾಯಿತ್ತು ಶೂಟಿಂಗಲ್ಲಿ ಹಾಗೆ ಹೀಗೆ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಅದಕ್ಕೆ ಐಮ್ ಸೋ ಥ್ಯಾಂಕ್ಫುಲ್ ಸಾತ್ವಿಕ್ ಅವರೇ. ಸೊ ಮತ್ತು ಥ್ಯಾಂಕ್ಸ್ ಹೇಳಿದ್ರೆ ಮೆನಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ನಮ್ಮ ಯತಿರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್. ಪಾತ್ರದ ಬಗ್ಗೆ ಮಾತಾಡೋಣ. ಪಾತ್ರದ ಬಗ್ಗೆ ಮಾಡ್ಬೇಕಂದ್ರೆ ಸಂಜು, ನೀವು ಅನ್ಕೊಂಡಿರ್ಬೋದು ಏನು ಗುರು ಲೈಕ್ ಒಳ್ಳೆ ಬ್ಲೇಸರ್ ಹಾಕೊಂಡು ಮದುವೆ ಹುಡುಗನ ಥರ ಬಂದು ನಿಂತಿದೆಯಾ ಅಂತ. ನಾವ್ಯಾರು ಹೇಳಲಿಲ್ಲ. ಅನ್ಕೊಂಡೆ. ಸೊ ಇಲ್ಲಿ ಕ್ಯಾರೆಕ್ಟರ್ ಒಂದು ಮದುವೆ ಹುಡುಗನೇ, ಅವನು ಹುಡುಗಿ ಹುಡುಕ್ಬೇಕಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟು. ಡೈರೆಕ್ಟ್ರು ವಿತೌಟ್ ಪರ್ಮಿಷನು ಪೂರ್ತಿ ರಿವೀಲ್ ಮಾಡಿಲ್ಲ. ಸೊ ಮತ್ತೆ ಪ್ರಜ್ವಲ್ ಸರ್, ಲವ್ ಯು ಸೋ ಮಚ್. ಯಾಕಂದರೆ ನಾನು ಬೀಗೆ ನಾನು ಒಂದು ಲೈಕ್ ವಿಲೇಜಿಂದ ಬಂದವನು. ಪ್ರಜ್ವಲ್ ಸರ್ನ ಟಿ ವಿಲಿ ನೋಡ್ಕೊಂಡು ಬಂದವನು. ನನ್ನ ಮೂವಿಗೆ ಬಂದಿದ್ದಾರೆ ಅಂದರೆ ಅವರು ಫಸ್ಟ್ ಮೂವಿಲೇ ಸಿಕ್ಸರ್ ಬಾರಿಸ್ಕೊಂಡು 6 ಹೊಡ್ಕೊಂಡೆ ಇಂಡಸ್ಟ್ರಿಗೆ ಬಂದವರು. ನನಗೆ ಪ್ರಜ್ವಲ್ ಸರ್ ನೋಡಿದ್ರೆ ನನಗೆ ಎಷ್ಟು ಪ್ರೌಡ್ ಅಂದರೆ, ಸೊ ಸಖತ್ ಹ್ಯಾಂಡ್ಸಮ್ ಹುಡುಗ ಇಂಡಸ್ಟ್ರಿಲಿ ಇದ್ದಾರಲ್ಲ ಅಂತ. ಜೊತೆಗೆ ಒಂದು ಜಲಸ್ ಇದೆ, ನಾನು ಅವರಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ. ಇಲ್ಲ ಸರ್ ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಸಖತ್ತು ಬೇಜಾರಾಗ್ತಾ ಇದೆ. ಮತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಮೀಡಿಯಾದವ್ರಿಗೆ, ದಯವಿಟ್ಟು ಹೊಸ ಸಿನಿಮಾ ಪ್ಲೀಸ್. ಯಾರು ಮಾತಾಡೋ ಹೊಸ ಸಿನಿಮಾ, ಯಾಕೆ ಹೊಸ ಸಿನಿಮಾ ಅನ್ಕೋತೀರಾ? ಕಂಟೆಂಟ್ ನೋಡಿ. ಹೊಸ ಬರೋ ಸಿನಿಮಾ ಅಲ್ಲ. ನಮ್ಮ ಡೈರೆಕ್ಟರ್ ಇಲ್ಲೂ ಕರೆಕ್ಷನ್ ಮಾಡ್ತಾ ಇದಾರೆ. ಸರಿ, ಒಂದ್ಸಲ ಅವ್ರೊಳಗಿರೋ ಪತ್ರಕರ್ತರು, ಒಂದ್ಸಲ ಆಂಕರು, ಒಂದ್ಸಲ ಡೈರೆಕ್ಟರ್ ಎಲ್ಲ ಹೊರಗಡೆ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಹೊಸ ಬರೋ ಸಿನಿಮಾ ಪ್ಲೀಸ್ ಜಡ್ಜ್ ಮಾಡಬೇಡಿ. ಹೊಸ ಬರೋ ಸಿನಿಮಾ ಅಂತ ಜಡ್ಜ್ ಮಾಡಬೇಡಿ. ನಾನು ಮೀಡಿಯಾದವ್ರು ಕೇಳ್ಕೊಳ್ಳೋದು ಇಷ್ಟೇ, ಪ್ಲೀಸ್ ನಮ್ಮದು ಹೊಸ ತಂಡ ಅಂತ ಕನ್ಸಿಡರ್ ಮಾಡಬೇಡಿ. ನಮ್ಮದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಏನೋ ಹೊಸ ಹುಡುಗ ಬಂದಿದ್ದಾನೆ ಅವನ್ಯಾರೋ, ಪ್ಲೀಸ್ ನಾವೊಂದು ವಚನ ಹೇಳ್ತೀನಿ, ಪ್ಲೀಸ್ ಯಾರು ಬೇಜಾರಾಗಬೇಡಿ. ಇವನಾರವ ಎಂದೆನಿಸದೆರೆಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಇವನ್ಯಾರೋ ಪ್ಲೀಸ್, ಇವ್ ನಮ್ಮವನು, ಕನ್ನಡದವನು ಅಂತ ಸಪೋರ್ಟ್ ಮಾಡಿ. ನೋಡಿ, ಕನ್ನಡ ಸಿನಿಮಾ ಗೆಲ್ಲುತ್ತೆ. ದಯವಿಟ್ಟು ಇಷ್ಟೇ. ನಿಮ್ಮ ಎಮೋಷನ್ಸ್ ಕನೆಕ್ಟ್ ಆಯ್ತು ಅಲ್ಲಿಗೆ. ಗೊತ್ತಾಯ್ತು. ಹೌದು, ಸಿನಿಮಾ ಪ್ರೇಕ್ಷಕರಿಗೆ ಹೇಳಬೇಕು. ಸರ್ ನಾನು ಹೇಳ್ತಾ ಇರೋದು ಆಡಿಯನ್ಸ್ಗೆ ಸರ್. ಸಾರಿ, ಇಲ್ಲ ಆಡಿಯನ್ಸ್ಗೆ ಹೇಳ್ತಾ ಇರೋದು,
ಇವನ್ ಯಾರವ ಅಂತೇಳಿ ಹೊಸಬ್ರು ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಸೊ ನಾವು ಹೊಸಬ್ರಾದರೂ ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ, ನಾಟ್ ಫಾರ್ ಮೀಡಿಯಾ ಸರ್ ಪ್ಲೀಸ್. ಓಕೆ ಮನ್ವಿತ್, ನಮಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದರೂ ಇದೆಯಾ ಮಾತಾಡೋಕ್ಕೆ? ಇನ್ನೂ ಇದೆ ಓಕೆ ಇದೆ ಪ್ಲೀಸ್. ಮತ್ತು ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ನನಗೋಸ್ಕರ ಬಂದಿರೋರು ನಮ್ಮ ಬಿಕಾಸ್ ಆಲ್ರೆಡಿ ಒಂಚೂರು ಟೈಮ್ ಲ್ಯಾಗ್ ಆಗಿರೋದ್ರಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಂದು ಇಲ್ಲಿ ಸಂಜಯ್ ನನ್ನ ಪ್ರೀತಿಯಿಂದ ಸಂಜು ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಪ್ಲೇಸಲ್ಲಿ ನಡೆಯುವಂಥ ಕತೆ, ಮೂರ್ನಾಡಲ್ಲಿ ನಡೆಯುವಂಥ ಕತೆ. ಸೊ ಬ್ಯೂಟಿಫುಲ್, ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಬಟ್ ಇಟ್ಸ್ ಎಮೋಷನಲ್ಲಿ ತಾಯಿ ಮಗನ ಎಮೋಷನ್ಸ್ ಇರ್ಬೋದು, ಮತ್ತು ನಮ್ಮಿಬ್ಬರು ಕಾಂಬಿನೇಷನ್ ಎಲ್ಲ. ಸೊ ಎಮೋಷನ್ಸ್ ಕ್ಯಾರಿ ಆಗುವಂಥ ಒಂದು ಇಟ್ಸ್ ಎ ಬ್ಯೂಟಿಫುಲ್, ನಾಟ್ ಎ ಲವ್ ಸ್ಟೋರಿ ಬಟ್ ಬ್ಯೂಟಿಫುಲ್ ಸ್ಟೋರಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಇದೇ ತಿಂಗಳು 27ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾಗೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಲಾಸ್ಟ್ ಪ್ಲೀಸ್, ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಟೀಚರ್ ಹೇಳ್ತಾಯಿದ್ರು, ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಸ್ಕೂಲಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಸೊ ಇಂದಿನ ಹೊಸ ಹೀರೋಗಳೇ ಮುಂದಿನ ಸ್ಟಾರ್ಸ್ಗಳು. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದವ್ರು ಸಪೋರ್ಟ್ ಮಾಡ್ತೀನಿ, ಮೀಡಿಯಾದವ್ರು ಕೇಳ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನಾವು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮನ್ವಿತ್, ಥ್ಯಾಂಕ್ ಯು. ನೀವಿಬ್ರು ಅಲ್ಲೇ ಇರಿ. ನಿರ್ದೇಶಕರು ಯತಿರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. 26 ವರ್ಷ ಎಕ್ಸ್ಪೀರಿಯನ್ಸ್ ಸರ್, ಕರೆಕ್ಟ್ ಹೇಳಿದ್ದೀನ ಕೌಂಟು? 26 ವರ್ಷ ಸುಮ್ಮನೆ ಮಾತಲ್ಲ. ಮಾಧ್ಯಮದಲ್ಲಾಗಿರ್ಬೋದು, ಚಿತ್ರರಂಗದಲ್ಲಾಗಿರ್ಬೋದು, ಇವತ್ತಿಗೂ ಕೂಡ ಟೆಲಿವಿಷನಲ್ಲೂ ಮಿಂಚ್ತಾ ಇದ್ದೀರಾ. ಡೈರೆಕ್ಷನಲ್ಲಿ ತುಂಬ ಸ್ಟ್ರಿಕ್ಟ್ ಮಾಸ್ಟರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಏನು ಹೇಳ್ತೀರಾ ನಿರ್ದೇಶಕರೇ? ಮೊದಲಿಗೆ ಬಂದಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಸ್ವಾಗತ ಕೋರ್ತೇನೆ. ಹಾಗೆಯೇ ಪ್ರಜ್ವಲ್ ಅವ್ರಿಗೆ ನಾನು ಬರೀ ಫೋನಲ್ಲಿ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದು. ಪ್ರಜ್ವಲ್ಗೆ ಅಷ್ಟೆಲ್ಲ, ಗೋವಿಂದ್ ಸಾರ್ಗೂ ಅಷ್ಟೇ, ಕೆ ಮಂಜು ಸಾರ್ಗೂ ಅಷ್ಟೇ, ನಮ್ಮ ಕೌಶಿಕ್ ಸಾರ್ಗೂ ಅಷ್ಟೇ. ಆ ವಿಶ್ವಾಸ ಇಟ್ಕೊಂಡು ಬಂದಿರೋಕ್ಕೆ ನಾನು ಅವ್ರಿಗೆ ವೆಲ್ಕಮ್ ಹೇಳ್ತೀನಿ. ಪ್ರಜ್ವಲ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಒಂದಷ್ಟು ಆರ್ಟಿಸ್ಟ್ಗಳು ಸ್ಟೇಜಿಗೆ ಬಂದು ಹೋಗಿದ್ದಾರೆ, ಇನ್ನೊಂದಷ್ಟು ಆರ್ಟಿಸ್ಟ್ಗಳು ಬಂದಿಲ್ಲ. ಸೊ ಅವ್ರು ನಾನು ವೇದಿಕೆಗೆ ಕರಿಬೇಕು, ಒಂದು ಮಾತಾಡ್ಸಲ್ಲ, ಒಂದು ಬೊಕ್ಕೆ ಕೊಟ್ಟು ಕಳಿಸ್ಬೇಕು. ಹಾಗೆಯೇ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ನಮ್ಮ ಶೈಲೇಶ್ವರ್ ಇದ್ದಾರೆ, ಪ್ರೊಡ್ಯೂಸರ್ ಬರಬೇಕಾಗಿತ್ತು. ಮೋಸ್ಟ್ಲಿ ಯಾವುದೇ ಮೂಮೆಂಟಲ್ಲೂ ಜಾಯ್ನ್ ಆಗ್ಬೋದು, ಯಾವುದೋ ಬಿಸ್ನೆಸ್ ಇದರಲ್ಲಿ ತಗಲಾಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಇದೊಂದು ಮಾತು ಹೇಳಿಬಿಡಿ ಅಂತ ಹೇಳಿದ್ರು. ಅವ್ರ ಪರವಾಗಿ ಈ ಮಾತನ್ನು ನಿಮ್ಗೆ ತಲುಪಿಸ್ತಾ ಇದ್ದೀನಿ. ಮಂಜಣ್ಣ ವೆಲ್ಕಮ್, ಕೌಶಿಕ್ ಸರ್ ವೆಲ್ಕಮ್, ಗೋವಿಂದ್ ಸರ್ ವೆಲ್ಕಮ್. ಇದ್ರ ಜೊತೆಗೆ ಬಹಳ ಖುಷಿ, ಈಗ ಅಂಕಿತ ಹೇಳಿದ್ರು ಟೆಲಿವಿಷನ್ ಕೂಡ ಮಿಂಚ್ತಾ ಇದ್ದೀವಿ ಅಂತ. ಹೌದು, ಕಲರ್ಸ್ ಕನ್ನಡದ ಒಂದು ಧಾರಾವಾಹಿಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನಿನಗಾಗಿ ಅನ್ನೋ ಸೀರಿಯಲ್ಲು. ಆ ಸೀರಿಯಲಿಂದ ನನ್ನ ಇಬ್ಬರು ಆತ್ಮೀಯ ಗೆಳೆಯರು ಕಲಾವಿದರು ಬಂದಿದ್ದಾರೆ, ಪುನೀತ್ ಮತ್ತು ಸೋನಿಯಾ ಪೊನ್ನಪ್ಪ. ಇಬ್ಬರಿಗೂ ಕೂಡ ನಾನು ಸ್ಪೆಷಲಾಗಿ ವೆಲ್ಕಮ್ ಹೇಳ್ತೀನಿ. ಒಂದ್ಸಲ ಎದ್ದು ನಿಂತ್ಕೊಂಡ್ಬಿಡಿ, ಹಂಗೆ ವೇದಿಕೆಗೆ ಬಂದ್ಬಿಟ್ಟು ಹೇಳ್ತೀನಿ ಇಬ್ರು ಪ್ಲೀಸ್. ಬೇಗ ಕೊಡಿ, ಅದು ಹೂಗುಚ್ಚ ತಂದ್ಬಿಡಿ. ಗೊತ್ತಾಯ್ತಾ ಸರ್? ಈಗ ಈ ಲುಕ್ ತೆರೆ ಮೇಲೆ ವಜ್ರೇಶ್ವರಿ ಮತ್ತೆ ತೇಜ ಅನ್ನೋ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ ನನ್ನ ಜೊತೆಗೆ. ಇಬ್ರು ನನ್ನ ಶತ್ರುಗಳು. ಆಕ್ಚುಲಿ ವೇದಿಕೆ ಕರಿಬಾರ್ದು, ಆದ್ರೂ ಮರ್ತುಬಿಟ್ಟು ಕರೆದಿದ್ದೀನಿ. ಪ್ರಜು ಸರ್ ನಿಮ್ಗೆ ಒಂಚೂರು ತೊಂದರೆ ಕೊಡ್ತೀನಿ ಪ್ಲೀಸ್. ಮೇಡಮ್ ತಂದ್ಬಿಡಿ ಬೇಗ ಪ್ಲೀಸ್. ನೀವೇ ಲೇಟ್ ಮಾಡಿದ್ರೆ ಹೆಂಗ ಮಾರದ? ಇವರೇ ಬಂದ್ಬಿಟ್ರು ಅಲ್ಲಿಂದ. ಇಲ್ಲಿ ಕೊಡ್ಬೇಕು ಸರ್. ಸರಿ ಕೊಡಿ ಸರ್, ಕೈಲಿ ಅವ್ರಿಗೆ ಕೊಡಿ. ಥ್ಯಾಂಕ್ ಯು ವಜ್ರೇಶ್ವರಿ. ಸೋನಿ ಅವರೇ ಬಂದಿದ್ದಕ್ಕೆ ಥ್ಯಾಂಕ್ ಯು. ತೇಜ ಇಲ್ಲಿ ಬಂದ್ಬಿಡಿ, ಹಂಗೆ ಒಂದು ಫೋಟೋ ತಗೊಂಡ್ಬಿಡೋಣ ಮನೆ. ಬರ್ದಾರ ಹೊಟ್ಟೆ ಹೊರ್ಸ್ಬೇಕು, ಈ ಫೋಟೋ ಬೇಕು ನಂಗೆ, ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮ್. ಒಂದೇ ನಿಮಿಷ ಹಂಗೆ. ಇದ್ರ ಜೊತೆಗೆ ನಾನು 87, 88 ನಾನು SSLC ಮಾಡಿದ್ದು. ಆಗ ನನ್ನ ಗುರುಗಳಾಗಿದ್ದಂತಹ ಇಬ್ಬರು ಟೀಚರ್ಸ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. BJ ಮಿಸ್ ಮತ್ತೆ HRC ಮಿಸ್, ದಯಮಾಡಿ ವೇದಿಕೆಗೆ ಬರಬೇಕು. ಬೇಗ ಬಂದ್ಬಿಡಿ. ಯಾರ ಹೆಸರು ಹೇಳ್ತಾರೆ ಅವರೆಲ್ಲ ಬೇಗ ಬರಬೇಕು ಸ್ಟೇಜ್ಗೆ. 35 ವರ್ಷಗಳಾದ್ರೂ ಕೂಡ ನಾವು ನೆಂಟಿಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ವೇದಿಕೆಗೆ ಕರಿಬೇಕು ಅನ್ನೋದು ಒಂದು. ಹೌದು, ಒಬ್ಬರು ಗಣಿತದ ಟೀಚರು, ಇನ್ನೊಬ್ಬರು ಸೋಷಿಯಲ್ ಟೀಚರು. ಗಣಿತದಲ್ಲಿ ನಾನು ವೀಕು, ಸೋಷಿಯಲ್ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ತರ ಅನ್ನಿಸ್ತೀರಾ ಸರ್ ನೀವು?
ಕರ್ಕೊಂಬ ಅವನ ಕರ್ಕೊ. ಇನ್ನೊಂಚೂರು ಜೋರಾಗಿ ಚಪ್ಪಾಳೆ ಬಂದ್ಬಿಡ್ಲಿ ಪ್ಲೀಸ್ ನನಗೋಸ್ಕರ. 35 ವರ್ಷದ ಬಾಂಧವ್ಯ, ಆ ಋಣಾನು ಸಂಬಂಧ ಇದೆ. HR ಚೂಡಾಮಣಿ HRC ಮೇಡಮ್ ಹಾಗೆ B ಜಯಾ ಮೇಡಮ್. ನಮ್ಮ ಯತಿ ಸರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅನ್ಸಿದ್ರು. ಇನ್ನೂ ನೋ ಲಾಸ್ಟ್ ಬೆಂಚ್ ಅಷ್ಟು ವರ್ಷ ಆದ್ರೂ ಟೀಚರ್ಸ್ ನೆನ್ಪಿಟ್ಟು ನಾನು ಪ್ರೆಸಿಡೆಂಟ್ ಆಫ್ ದ ಸ್ಕೂಲ್ ಆದವನು, ಲೀಡರ್ ಆಫ್ ದ ಸ್ಕೂಲ್ ನಾನು. ನೋ ಲಾಸ್ಟ್ ಬೆಂಚ್. ಥ್ಯಾಂಕ್ ಯು ಮಿಸ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮಿಸ್ ಒಂದು ನಿಮಿಷ ಹಂಗೆ. ಬೆಸ್ಟ್ ಸ್ಟೂಡೆಂಟ್. ಸರ್ಟಿಫಿಕೇಟ್. ಥ್ಯಾಂಕ್ ಯು. ಹಾಗೆ ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ, ನಾನು ಅವ್ರಿಗೆ ಮೈಕ್ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಬೊಕ್ಕೆ ಆದರೂ ಕೊಡಬೇಕು. ಗಂಗಾಧರ್ ಗೌಡ ಮೈಸೂರಿಂದ ಬಂದಿದ್ದಾರೆ, ಅವ್ರಿಗೆ ಮೀನಾ ಕಿರಣ್ ಬಂದಿದ್ದಾರೆ. ದಯಮಾಡಿ ವೇದಿಕೆ ಬನ್ನಿ ಫಾಸ್ಟಾಗಿ. ನಮ್ಮ ಸಿನಿಮಾಗೆ ಬಸ್ ಸ್ಟಾಪ್ ಸೆಟ್ ಹಾಕಿದ್ರು ಸಾದಿಕ್ ಮಡಿಕೇರಿ ಅವರು, ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ವಿನೋದ್ ಚೇತನ್ ರಾಜ್ ಅವರು. ಹಾಗೆ ಚೇತನ್ ರಾಜ್, ವಿನೋದ್ ಬಂದ್ಬಿಡಿ. ಇನ್ಯಾರಿದ್ದೀರಾ ಆರ್ಟಿಸ್ಟು? ಸಿನಿಮಾದಲ್ಲಿ ಆಕ್ಟ್ ಮಾಡೋ ಆರ್ಟಿಸ್ಟ್ ಆಮೇಲೆ ಮರ್ತ್ಬಿಟ್ರೆ ಎಲ್ಲ ಬೈಕೋಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ. ಯಾಕಂದ್ರೆ ರಿಲೀಸ್ ಆಗಕ್ಕೆ ಮುಂಚೆ ಲಾಸ್ಟ್ ಪ್ರೆಸ್ ಬಿಟ್ಟು ಲಾಸ್ಟ್ ಟೈಮ್ ಎಲ್ಲ ಯಾರಿಗೂ ವೇದಿಕೆ ಕರೆದಿರಲಿಲ್ಲ. ಬೊಕ್ಕೆಗಳು ಕೊಟ್ಬಿಡಮ್ಮ. ಹಾ, ಅದು ಅವ್ರ ಆಸೆ ಪ್ರಜ್ವಲ್ ಸರ್ ಕೈಲಿ ಕೊಡಿಸ್ಬೇಕು ಅಂತ. ಓಕೆ. ಹಾಂ, ಸಾದಿಕು ಭಾಳ ಕಿರಿಕಿರಿ ಮಾಡಿದ್ರು ನಮಗೆ ಫಸ್ಟು ಸೆಟ್ ಹಾಕಕ್ಕೆ, ಆಮೇಲೆ ಚೆನ್ನಾಗಿ ಹಾಕ್ಕೊಟ್ರು. ಒಂದು ಇಂಪಾರ್ಟೆಂಟ್ ಸೆಟ್ ಹಾಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಮಾ. ಪ್ಲೀಸ್ ಬನ್ನಿ ಬೇಗ ಬನ್ನಿ, ಲೇಟ್ ಆಗುತ್ತೆ ಬನ್ನಿ. ಏನಕ್ಕೆ ಅವ್ರನ್ನ ಕರಿತಾ ಇದ್ದೀನಿ ಅಂದರೆ ಒಂದು ಹೇಳ್ಬಿಡ್ತೀನಿ. ಅವರ ಮಗನ ಇಟ್ಕೊಂಡು ಒಂದು ಸಿನಿಮಾ ಮಾಡಲೇಬೇಕು, ಅದನ್ನ ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಬಿಟ್ಕೊಟ್ಟವ್ರೆ. ಅದನ್ನ ಇನ್ನೊಂಚೂರು ಇರಲಿ ಅಂತ ಮರಿಬಾರ್ದು ಅಂತೇಳಿ. ಇದು ಕ್ರಾಸ್ ಪ್ರಮೋಷನ್ ಅಂತಾರೆ. ಇಲ್ಲ, ಜಾಹ್ನವಿ ನನ್ನ ಒಳ್ಳೆ ಫ್ರೆಂಡು, ನಾನು ಪತ್ರಿಕೆಯಲ್ಲಿದ್ದಾಗ ನನ್ನ ಜೊತೆ ವರ್ಕ್ ಮಾಡ್ತಿದ್ದು, ಈಗ ಅವಳು ವಕೀಲೆ ಆಗಿದ್ದಾಳೆ. ಅವ್ರ ಹಸ್ಬೆಂಡು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ, ಜೊತೆಗಿರ್ತೀವಿ. ಹಾಗಾಗಿ ಪ್ಲೀಸ್ ಬಾಮ್ಮ, ಬೇಗ ಬಾಮ್ಮ. ನೀನೇನಮ್ಮ ಮದುವೆ ಅಂತಾರ ಸ್ಲೋ ಬರ್ತೀಯಲ್ಲಮ್ಮ. ಸರ್ ಬೇಗ ಸಿನಿಮಾ ಶುರು ಮಾಡಿ ಸರ್. ಅವರಿಬ್ರು ಗಂಡಂಟಿಗೆ ಒಂದೇ ಸಾಕು. ನೀನೇನು ಪ್ರೊಡ್ಯೂಸರ್ ಬಜೆಟ್ ಉಳಿಸ್ಬೇಕು. ಅದೇ. ಥ್ಯಾಂಕ್ ಯು. ಯಾಕಂದ್ರೆ ಲಾಸ್ಟ್ ಟೈಮು ಈ ಥರದೊಂದು ಮಿಸ್ ಆಗಿ ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ನಮ್ಮನ್ನೆಲ್ಲ ಸುಮ್ಮನೆ ಕರೆದ್ರು, ಕೂರಿಸಿದ್ರು, ಹಂಗೆ ಕಳಿಸಿದ್ರು ಅಂತ. ಸೊ ಬ್ಯಾಲೆನ್ಸ್ ಮಾಡಬೇಕು ಲೈಫಲ್ಲಿ. ಇನ್ನು ಬಂದಿರುವ ಎಲ್ಲ ನಾರಾಯಣ್ ಸರ್, ಕಾರ್ತಿಕ್ ವೆಂಕಟೇಶ್ ಎಲ್ಲ ಕಾಣಿಸೋರು, ಮಂಜು ಕವಿ ಬಂದಿದ್ದಾರೆ, ಇನ್ನು ಎಲ್ಲ ತುಂಬ ಜನ ಸ್ನೇಹಿತರಿದ್ದಾರೆ. ಎಲ್ರಿಗೂ ನಾನು ನೆನ್ಪು ಮಾಡಿಕೊಂಡು ನಾನು ಮಾತು ಮುಂದುವರಿಸ್ತೀನಿ. ಹಾಂ, ಇಲ್ಲಿ ಪ್ರಜ್ವಲ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸಿನಿಮಾ ಬರೋಕ್ಕೆ ಮುಂಚೆ ಒಂದು 10 ವರ್ಷದ ಹಿಂದೆನೇ ನಾವಿಬ್ಬರು ಒಂದು ಸಿನಿಮಾ ಮಾಡಬೇಕಿತ್ತು ಅನ್ಸುತ್ತೆ. ಇಬ್ಬರು ಪ್ರೊಡ್ಯೂಸರ್ ಬಂದರು. ಪ್ರೊಡ್ಯೂಸರ್ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರಲಿಲ್ಲ. 2 ಮೀಟಿಂಗ್ ಆಗಿತ್ತು. ಒಂದು ಖುಷಿ ಏನಂದರೆ ಒಂದೇ ಸಿಟ್ಟಿಂಗಲ್ಲಿ ಒಂದು ಕತೆಗಳು ಓಕೆ ಆಗಿದ್ದು. ಸರಿ, ಈಗ ಅನ್ಕೊಳ್ತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ. ನಾನು ಮಾಡಿರೋ ಸಿನಿಮಾಗಾದ್ರೂ ವೇದಿಕೆಗೆ ಬರಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ. ಪ್ರಜ್ವಲ್ ಬ್ರದರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇನ್ನು ಎರಡನೇದು ಸಾರಾ ಗೋವಿಂದ ಸಾರು. ನಾವು ಸಣ್ಣವರಿದ್ದಾಗಿಂದನೂ ನಮ್ಮ ಅಪ್ಪನ ಕಾಲದಿಂದನೂ ನಾವು ಅಣ್ಣವ್ರ ಅಭಿಮಾನಿ. ಅವರು ಅಣ್ಣವ್ರ ಸಂಘದ ಅಧ್ಯಕ್ಷರು. ನಾವು ಮಿನಿ ಅಣ್ಣವ್ರ ಥರ ನೋಡ್ತಿದ್ದಂಥ ಕಾಲ. ಕಡೆಗೆ ಇವತ್ತೆಲ್ಲ ಮತ್ತೆ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಒಂದಷ್ಟು ಸ್ನೇಹ ಬೆಳೀತು, ಒಡನಾಟ ಬೆಳೀತು. ಆ ವಿಶ್ವಾಸ, ಅಭಿಮಾನ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ರು ಇವತ್ತು. ಅದನ್ನು ಅವರೇ ಹೇಳ್ತಾರೆ. ಆದರೂ ನಾನು ಹೇಳಿದೆ ಬರಬೇಕು ಸರ್ ಅಂತ. ಬಂದಿದ್ದಾರೆ. ಅವ್ರಿಗೂ ಕೂಡ ನಂದು ಥ್ಯಾಂಕ್ ಯು ಹೇಳ್ತೇನೆ ಪರ್ಸ್ನಲಾಗಿ. ಇನ್ನು ಮಂಜಣ್ಣ ನಮ್ಮದು ಹಳೆಯ ಸ್ನೇಹ. ಒಂಥರ ಪ್ರೊಡ್ಯೂಸರು, ಆರ್ಟಿಸ್ಟು, ಜರ್ನಲಿಸ್ಟ್ ಥರ ಇಲ್ಲ. ಒಂದೇ ಒಂದು ಮಾತು ಫೋನಲ್ಲಿ ಕರೆದೆ, ಬಂದಿದ್ದಾರೆ. ಥ್ಯಾಂಕ್ ಯು. ಎರಡನೇದು ಆ ಕಡೆ ಕುಂತಿರೋ ಎಮ್ ಡಿ ಕೌಶಿಕ್ ನಟರು ಹೌದು, ನಿರ್ಮಾಪಕರು ಹೌದು, ನಿರ್ದೇಶಕರು ಹೌದು, ಜಾದೂಗಾರರು ಹೌದು, ಇನ್ನೊಂದು ಏನೇನೋ ಇದೆ. ಅವರು ಅರ್ಧ ತಿಂಗಳ 15 ದಿವಸ ಇಂಡಿಯಾದಲ್ಲಿ ಇರ್ತಾರೆ, ಇನ್ನು 15 ದಿವಸ ಫಾರಿನಲ್ಲಿ ಇರ್ತಾರೆ. ಬಟ್ ನನ್ನ ಟೈಮಿಗೆ ಇವತ್ತು ಸಿಕ್ಕಿದ್ದಾರೆ. ಅವ್ರಿಗೆ ಇಲ್ಲಿ ಕರೆಯೋಕ್ಕೆ ಮುಖ್ಯ ಕಾರಣ ಅಂದರೆ ನಾನೊಂದು ಫಸ್ಟ್ ಡೈರೆಕ್ಷನ್ ಮಾಡಿದೆ, ಪೂರ್ಣ ಸತ್ಯ ಅಂತ. ಒಂದು ಸ್ಮಾಲ್ ಬಜೆಟು, ಅದಕ್ಕೆ ಪ್ರೊಡ್ಯೂಸರ್ ಅವರು, ಅದಕ್ಕೆ ಇನ್ವೆಸ್ಟ್ ಮಾಡಿದವರು. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇವತ್ತು 6ನೇ ಸಿನಿಮಾದವರೆಗೂ ಬಂದಿದೆ ಅಂತ ಹೇಳೋದಕ್ಕೆ ಒಂದು ಗ್ರ್ಯಾಟಿಟ್ಯೂಡಾಗಿ ನಾನು ಎಮ್ ಡಿ ಕೌಶಿಕ್ ಅವ್ರಿಗೆ ಕರೆದಿದ್ದೀನಿ. ಅಂದರೆ ಪ್ರತಿಯೊಂದಕ್ಕೂ ಏನೋ ಒಂದು ಲಿಂಕ್ ಇರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಅದನ್ನು ಬಳಸ್ಕೊಂಡೆ. ಸಂಜುಗೆ ನಾನು ಮೊದಲಿಗೆ ನೆನಪು ಮಾಡ್ಕೋಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಸಂತೋಷ್ DM ಅವ್ರನ್ನ. ಸಿನಿಮಾ ಮಾಡುವಾಗ ಅವ್ರಿಗೆ ಯಾರೋ ಸ್ವಲ್ಪ ಇದಕ್ಕೆ ಬಿಟ್ಟಿದ್ರು,
ಅಂದರೆ ಬದಲೈ ಬಜೆಟಿಂಗ್ ಅಂದರೆ ಅವರು ಎಳೆದು ಬಿಡ್ತಾರೆ ಬರೇ ಅಂತ. ಅವಾಗ ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ರು. ಆದರೆ 2 ವರ್ಷ ಆಯಿತು, 1.25 ವರ್ಷ, ಇವತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅಷ್ಟು ದಾರ ಇರೋ ಮನುಷ್ಯ. ಯಾರೋ ಮಾಡಲಿ ಸಿನಿಮಾದವ್ರ ಬಗ್ಗೆ ಹೇಳಿರ್ತಾರಲ್ಲ, ಹುಷಾರು ಸರ್ ಆಮೇಲೆ ಎಳೆದು ಬಿಡ್ತಾರೆ ಅಂತ. ಆಮೇಲೆ ಅವರೇ ನೋಡಿದ್ರೆ ಸರ್ ಒಂದು ಸಾಂಗ್ ಮಾಡ್ಬಿಡೋಣ, ಹಂಗೆ ಸಿನಿಮಾ ಮುಗಿದ್ಮೇಲೆ ಮನಾಲಿಯಲ್ಲಿ ಒಂದು ಸಾಂಗ್ ಮಾಡೋಣ ಅಂದರು. ಯಾರು ಹೇಳ್ತಾರಾ? ಅದು ಹೊಸ ಈ ಥರ ಒಂದು ಅಂಥ ಸ್ಟಾರ್ ಕಾಸ್ಟ್ ಇಲ್ದಿರೋ ಆ ಥರದ್ದು ಬ್ಯೂಟಿಫುಲ್ ಹಾರ್ಟ್ ಇರೋ ಪ್ರೊಡ್ಯೂಸರು ಅವರು. ನಾನು ನೆನ್ಪು ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕುಂತಿರುವ ಅಷ್ಟು ಜನ ಹಿಂದೆಗಡೆ ರೋಲ್ ಕುಂತಿರುವ ಪ್ರೊಡ್ಯೂಸರ್ ಟೀಮ್ ಇದ್ದಾರೆ. ಆಮೇಲೆ ಇಲ್ಲಿ ಶೈಲೇಶ್ ಅಣ್ಣ ಇದ್ದಾರೆ. 15 ಜನ ಸೆಟ್ಟಲ್ಲಿ ಇರೋರು. ನಾವು ಏನಪ್ಪ ಇವ್ರು ಯಾವ್ದಾದ್ರು ಡಾನ್ ಗಿನ್ ಗ್ಯಾಂಗ ಅನ್ನೋ ಥರ ಅನ್ಸೋದು. 2 ಕಾರ್ 3 ಕಾರ್ ಬರೋದು. ಮೊದಲು ಹಂಗೆ ಕೇಳೇ ಬಿಟ್ಟಿದ್ದೆ ಒಂದು ದಿವಸ, ಬಟ್ ಹಂಗಿಲ್ಲ. ಬಟ್ ಅವ್ರದ್ದು ಟೀಮ್ ಹಂಗಿದೆ, ಸೂಪರಾಗಿ. ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂಜು ಇನ್ನು ಮತ್ತೆ ಹೀರೋಯಿನ್ ನಾನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ, ಎಲ್ಲರೂ ಮಾತಾಡಿದ್ರ. ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡವೋ ಅನ್ನೋ ಥರ ಸಿನಿಮಾ. ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತೆಗೆದುಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು. ಆದರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತು ನಮ್ಮ ಹೀರೋಯಿನ್ ಕಾರಣದಿಂದ ಅದನ್ನು ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟನ್ನು ಹೆಂಗೆ ಹೇಳ್ಬೋದು ಅಂತ ಮಾಡಿದ್ದೀವಿ. ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ. ಒಂದು ಬಸ್ ಸ್ಟಾಪು ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ. ಅಲ್ಲಿ ಹೀರೋ ಯಾಕೆ ಬರ್ತಾನೆ, ಹೀರೋಯಿನ್ ಯಾಕೆ ಬರ್ತಾಳೆ, ಅವಳ ಹಿನ್ನೆಲೆ ಏನು, ಇವನ ಹಿನ್ನೆಲೆ ಏನು, ಅವರಿಬ್ಬರ ಪೇಯ್ನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು. ಎಲ್ಲ ಪಾತ್ರಗಳು ನಮ್ಮ ಸುಂದರಮ್ಮ ಹೇಳ್ದಂಗೆ 2 ಸೀನ್ 3 ಸೀನ್ ಬರ್ತಾರೆ, ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ. ಆ ಥರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳು ಬರುತ್ತೆ. ಸಿನಿಮಾದ ನಿಜವಾದ ವೆಯ್ಟೇಜು ಸೆಕೆಂಡ್ ಹಾಫಲ್ಲಿ ನಾನು ಏನಕ್ಕೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ. ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ. ಸಿನಿಮಾದಲ್ಲಿ ನಾಯಕನ ತಾಯಿ ಒಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟ್ರು. ನಾಯಕಂದ ಲವ್ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ. ಅವನು ಕುಡುಕಕ್ಕೆ ದಾಸ ಆಗ್ಬಿಟ್ಟಿರ್ತಾನೆ. ಇದರಲ್ಲಿ ಯಾವ ಥರ ಮಾಡಿದ್ದೀನಿ, ಎಷ್ಟು ಜನ ಒಪ್ತಿರೋ ಒಪ್ಪಲ್ಲ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು. ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳನ್ನೇ ಕ್ವಾರ್ಟರ್ ಬಾಟ್ಲ್ ಎತ್ಕೊಂಡ್ಬಂದು ಇದಕ್ಕೆ ತಾನೇ ಇಚ್ಚೋಬೇಕಾಗಿತ್ತು, ನಿಂತು ಕುಡಿ ಅನ್ನೋ ಥರ ಕುಡಿಸ್ತಾಳೆ. ಆ ಥರದ್ದು ಅಂದರೆ ಒಂದು ಬೇರೆ ಥರದ್ದು ಪ್ರಯೋಗ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದಷ್ಟು ರೆಗ್ಯುಲರ್ ಇದ್ರು, ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ಥರನೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಒಂದು ಹೀರೋಯಿನ್ ಇದ್ರೂ ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲ ಪಾತ್ರಗಳು ಸುತ್ತುತ್ತೆ. ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಥರ ಫ್ಲೇವರ್ ಇದೆ, ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಭಾಳಷ್ಟು ಅಂಶಗಳು ಸಿನಿಮಾದಲ್ಲಿದೆ. 27ನೇ ತಾರೀಕೆ ಗೊತ್ತಿಲ್ಲ, ನಮ್ಮ ಹೀರೋ ಭಾಳ ರೋಸ್ಟಲ್ಲಿ ಸಪೋರ್ಟ್ ಮಾಡಿ ಹೊಸಬ ಇವನಾರವ ಅಂತೆಲ್ಲ ಅಂದರು. ಪಾಪ ಅವ್ರು ಹೇಳಿರೋದ್ರಿಂದ ಯಾರಿಗಾರು ಹಾರ್ಷ್ ಆಗಿ ಅನಿಸಿದ್ರೆ ಕ್ಷಮೆ ಇರಲಿ. ಅವರೊಂದು ಹಸಿವಿದೆ, ಇನ್ನೂ ನಾನು ಎಲ್ಲ ಥರ ಆಗ್ಬಿಡ್ಬೇಕು, ನಾನು ಹಂಗೆ ಆಗ್ಬಿಡ್ಬೇಕು ಅಂತ. ಅದೆಲ್ಲದಕ್ಕೊಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡಬೇಕು. 26 ವರ್ಷ ಆದಮೇಲೆ ನಾನು ಈಗ ಮಂಜುನನ್ನು ಕರ್ಸೋಕ್ಕಾಗಿದ್ದು, ಸಾರಾ ಗೋವಿಂದ ಸರ್ ಕರ್ಸೋಕ್ಕಾಗಿದ್ದು, ಪ್ರಜ್ವಲ್ ಕರ್ಸೋಕ್ಕಾಗಿದ್ದು. 26 ವರ್ಷ ಆದಮೇಲೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಯೋಗರಾಜ್ ಭಟ್ ಬಂದಿದ್ದು, ಗುರುಪ್ರಸಾದ್ ಬಂದಿದ್ರು, NM ಸುರೇಶ್ ಬಂದಿದ್ರು, ಉಮೇಶ್ ಬಣ್ಕರ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆಸೆ ನನಗೂ ಇರುತ್ತೆ, ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ. ನಮ್ಮದೊಂದು ಯೋಗ್ಯತೆ ಅಂತಿರುತ್ತೆ, ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು. ನಾವು ಬೆಳೆದು ಬಂದು ಹಾದಿ, ನಾವು ಹೆಂಗೆ ಕಾಣ್ತೀವಿ, ಏನು ಕಲ್ತಿದ್ದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಆಗಲೇ ಹೇಳಿದಾಗ 10 ವರ್ಷದಿಂದ ಪ್ರಜ್ವಲ್ ನಾನು ಡೈರೆಕ್ಷನ್ ಮಾಡಬೇಕಾಯ್ತು, ಆಗಲಿಲ್ಲ. ಅದು ಆಸೆ ಆ ಥರದ್ದು ಇರುತ್ತೆ. ಡಿಸ್ಟರ್ಬ್ ಆಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ವಿಷಯ ಹೇಳಿದೆ? ಹೀರೋ ಬಗ್ಗೆ ಮಾತಾಡ್ತಾ ಹೇಳಿ. ಇನ್ನು ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಡೈರೆಕ್ಟ್ರು ಆನ್ ಸೆಟ್ಟಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟು ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡಲೇಬೇಕಮ್ಮ ಅಂತ. ಡೈರೆಕ್ಟರ್ ಆರ್ಟಿಸ್ಟು ಅವರು ಬಿಟ್ಟಿರಿ ಚಪ್ಪಾಳೆ. ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಸೈಮಾ ಅವಾರ್ಡು, ಹಾಳು ಮೂಳು, ಮಾಡ್ಲಿಂಗು, ಶಾಪಿಂಗು ಏನೋ ಮಾಡ್ತಿರ್ತಾರೆ. ಬಟ್ ನಮ್ಮ ಸೆಟ್ಟಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ. ನಾನು ಇಷ್ಟು ಕಣ್ಣಾಡಿಸು ಅಂದರೆ ಅಷ್ಟೇ, ಇಷ್ಟು ಕತ್ತೆತ್ತು ಅಂದರೆ ಅಷ್ಟೇ, ಇಷ್ಟು ಬೆರಳಿ ಮಾಡೋ ಅಷ್ಟೇ. ಹಂಗೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಟಾರ್ಚರ್ ಆಗಿದೆ. ನಾನೊಂಚೂರು ಚಿಕ್ಕದೆಲ್ಲ ಹಿಡಿಯೋದ್ರಿಂದ ಬೈಕೋದ್ರೆ ಮುಂದೆಗಡೆ ಸಾರ್ ಅಂತ, ನಿಂದಗಡೆ ಏನು ಗುರು ತಲೆ ತಿಂತ ನನ್ನ ಮಗ ಅಂತಾನು ಮಾತಾಡ್ತಾನೆ. ಗೊತ್ತಿದೆ ಅದು, ಗೋಳುಕೋತಾನೆ ಗುರು, ಸ್ಟ್ರಿಕ್ಟು ಸಿನಿಮಾಗಿಲ್ದಿರೋ ಡೈರೆಕ್ಟ್ರಾ, ಇವನೇ ರಾಜಮೌಳಿ ಥರ ಆಡ್ತಾನೆ, ಇದೆಲ್ಲ ಮಾತುಗಳು ಬರ್ತವೆ. ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡಬೇಕು, ನನಗೆ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗಳಿಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ. ಇಲ್ಲಿ ಕಾತ್ಯಾಯಿನಿ ಪ್ಯಾನಿಕ್ ಆಗಿಬಿಟ್ಟಿದ್ಲು ಫಸ್ಟ್ ಡೇ. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಿಮ್ಮ ಕಂಡ್ರೆ ಭಯ ಅಂತ ಅಂದು. ಭಯ ಎಲ್ಲ ಪಡ್ಬೇಡಮ್ಮ, ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಕಾತ್ಯಾಯಿನಿ. ಸೊ ಈ ಥರದ್ದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಒಂದು ಬೇರೆ ಥರ ಸಿನಿಮಾ ಮಾಡಿದ್ದೀನಿ. ನಾನು ತುಂಬ ಹೋಗ್ತಾ ಇರ್ತೀನಿ, ಯಾರೋ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ, ಎಲ್ಲ ಮಾತು ಮುಗಿಸ್ಬಿಡ್ತೀನಿ. ಏನೋ ಬಿಟ್ಟಿದ್ದೀನಿ ಅರೌಂಡ್ ರಿಲೀಸ್ ಡೇಟ್ ಅಲ್ಲಿ ಬರ್ತೀನಿ. ಇದು ಈ ಫ್ಲೋಲಿ ಇನ್ನು ಬರ್ಬಿಟ್ಟಿದೆ. ವಿಜಯ ರಿಸಾ ಎಲ್ಲಿದ್ದೀರಾ? ರೆಕಾರ್ಡಿಂಗ್ ಭಾಳ ಗೋಳಿ ಕೊಟ್ಟಿದ್ದೀನಿ. 4th ರೀಲು 4 ಸಲ ಚೇಂಜ್ ಮಾಡಿಸಿದ್ದೀನಿ. ಅದು ಒಳಗಡೆ ಬೈಕೊಂಡು ಮುಂದಗಡೆ ಹಿಂಗೆ ನಕ್ಕೊಂಡು ರೆಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿದ್ಯಾ ನಾಗೇಶ್ 4 ಸಿನಿಮಾ ನನ್ನ ಜೊತೆ ಕ್ಯಾಮ್ರಾವನ್ನಾಗೆ ಕೆಲಸ ಮಾಡಿದ್ದಾರೆ. ಅಲ್ಲಿ ನಿಂತಿರುವ ಅರುಣ್ ಈಗಲೂ ಕೂಡ ಅವಾಗ ಸ್ವಲ್ಪ ಮೊಬೈಲ್ ಇಟ್ಕೊಂಡಿರ್ತಾರೆ, ಆದರೂ ಕೂಡ ನಮ್ಮ ಜೊತೆ 4ನೇ 6ನೇ ಸಿನಿಮಾ ಜೊತೆ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಆಗಿ.
ಇನ್ನು ರಾಧಾ ಬಾಮ್ಮ ಮೇಲ್ ಬಾಮ್ಮ. ಆಮೇಲೆ ಲಾಸ್ಟ್ ಟೈಮ್ ಬರ್ಕೊಡೋದು ನಮ್ಮ ಮೇಕಪ್ ಆರ್ಟಿಸ್ಟ್, ಇವರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಮಾತ್ರನೇ ಇಲ್ಲ, ಒಂದು ಟೀಮ್ ಆಗಿ, ಅಂದರೆ ಅವರು ಅದು ಕೆಲಸ ಮಾಡಬೇಕು ಇವ್ರಿಗೆ ಕೆಲಸ ಮಾಡಬೇಕು ಅಂತಾರೆ ಏನಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ಇಲ್ಲಿ ಬೊಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು. ನೀವೆಲ್ಲ ಏನೋ ಶೋ ಗರ್ಲ್ ಅಂತ ಏನಂತಾರಲ್ಲ ಆ ಥರ ಅನ್ಕೊಂಡಿಲ್ಲ. ಇಲ್ಲ, ನಮ್ಮ ಮೇಕಪ್ ಆರ್ಟಿಸ್ಟು 2 ಪಿಕ್ಚರ್ ನನ್ನ ಜೊತೆ ಕಂಟಿನ್ಯೂ ಕೆಲಸ ಮಾಡ್ತಾರಮ್ಮ, ಮುಂದೇನು ಮಾಡೋಣ. ಥ್ಯಾಂಕ್ ಯು. ಬೊಕ್ಕೆ ಏನು ಬೇಡ ಸುಂದರಮ್ಮ, ಬಜೆಟ್ ಉಳ್ಸಾರ ನೀನು ಎತ್ಕೊಂಡ್ಬಂದು ಅವಳ ಫ್ರೆಂಡ್ ಅವಳು ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮವರೇ ಬೊಕ್ಕೆ ಕೊಟ್ಕೊಂಡ್ರೆ ಗೊತ್ತಾಗುತ್ತೆ ಬಂಡವಾಳ. ಮಂಜಣ್ಣ ಏನೋ ಕೇಳಿದ್ರಿ, ಇದು ಒಂದು ಮೊಬೈಲಲ್ಲಿ ಒಂದು ಏನಕ್ಕೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಬಸ್ ಸ್ಟಾಪ್ ಹತ್ರ ಇಬ್ಬರು ಗಂಡ ಹೆಂಡತಿ ಥರ ನಿಂತಿದ್ರು. ಅದೇನೋ ಇಮಿಡಿಯೇಟಾಗಿ ಇದೇನೋ ಚೆನ್ನಾಗಿದೆಯಲ್ಲ, ಈ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಅವಾಗ ಈ ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಪ್ಲಾನಿಂಗಲ್ಲಿ ಸುಮ್ಮನೆ ಹಾಗೆ ಟ್ರಾವೆಲ್ ಮಾಡ್ತಾ ಅದೇ ಒಂದು ಚೂರು ಅಲ್ಲೊಂದು ಚೂರು ಬೆಳೆದು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡಿಕೊಂಡೆ. ನನ್ನ ಪ್ರಕಾರ 100 ಜನ ಥಿಯೇಟ್ರಿಗೆ ಬಂದರೆ ಮಿನಿಮಮ್ 60 ಜನ ನನ್ನ ಸಿನಿಮಾನ 100% ಒಪ್ತಾರೆ ಅನ್ನೋ ಧೈರ್ಯ ನನಗಿದೆ. ಇದು ರೆಗ್ಯುಲರ್ ಜೋನರ್ ಒಡಿ ಬಡಿ ಅದು ಇದು ಮಸಾಲ ಐಟಮ್ಗಳು ಜಾಸ್ತಿ ಹಾಕಿಲ್ಲ, ಮನುಷ್ಯನ ಆಲೋಚನೆ. ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಹೇಳಿದ್ಕೆ. ಈ ಕತೆ ಒಂದು ಬಸ್ ಸ್ಟಾಪ್ ಹಿಂದೇನೋ ಆದ್ರೂ ಇಲ್ಲೊಂದು ಲವ್ ಫೇಲ್ಯೂರ್ ಇದೆ, ಒಂದು ಯುವಕರ ಸಮಸ್ಯೆ ಇದೆ, ಯುವತಿಯರ ಸಮಸ್ಯೆ ಇದೆ, ಒಂದು ಅಪ್ಪ ಅಮ್ಮನ ಕತೆ ಇದೆ. ಬೇರೆ ತುಂಬ ಕತೆಗಳನ್ನ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನೇ ಹೇಳ್ಕೊಂಡ್ರೆ ಅದು ತುಂಬ ಎಕ್ಸಾಗ್ರೇಷನ್ ಆಗುತ್ತೆ ಅಂತೇಳಿ ನನಗೆ ಹೇಳಕ್ಕೆ ಮನಸ್ಸು ಬರ್ತಿಲ್ಲ. ಸಿನಿಮಾ ನೋಡಿದ್ರೆ ಇದಾಗ್ಬೋದು. ಒಂದು ಎಮೋಷನಲ್ ಜರ್ನಿ ಇದೆ, ಸರಿ ತಪ್ಪುಗಳ ಮಿಶ್ರಣಗಳಿದೆ. ಒಂದು ಕ್ಷಣ ಏನು ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇದೆ. ಲೈಫು ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಮುಂದೆ ನಾಳೆಗೂ ಕೂಡ ಇದೆ. ಈಗ ಮನ್ವಿತ್ ಹೇಳಿದಾಗೆ ಇವತ್ತೇ ಆಗಿಲ್ಲ ಅಂದ್ರೆ ನೀವು ಒಂದು 10 ವರ್ಷಕ್ಕೆ ಆಗ್ಬೋದು. ಸೊ ಆ ಥರದ್ದೆಲ್ಲ ಆಲೋಚನೆಗಳನ್ನು ನೋಡುಗರಲ್ಲಿ ಹಾಕ್ಬೋದಾದಂತಹ ಚಿತ್ರ ಅಂತ ಹೇಳ್ತೀನಿ ಮಂಜಣ್ಣ. ಓಕೆ ಅಲ್ವಾ? ಅದೇ ಮಳೆ ನಿಲ್ತು ಅನ್ಸುತ್ತೆ. ಅಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಾವು ಬಂದಿರುವಂತ ಮುಖ್ಯ ಅತಿಥಿಗಳನ್ನ ಫಸ್ಟ್ ಮಾತಾಡ್ತೀವಿ. ಆಕ್ಚುಲಿ ಇದು ನಂದಲ್ಲ ಸರ್, ಇವ್ರದೇ ನರೇಶನ್. ದಯವಿಟ್ಟು ಈಗ ಅವ್ರನ್ನ ಕರೆದು ಬಿಡ್ತೀನಿ 3 ಜನ. ಖಂಡಿತ. ಮಂಜು ಸರ್ ಅಲ್ಲಿಂದನೇ ಒಂದು ಲುಕ್ ಕೊಡ್ತಾ ಇದ್ರು ಎಲ್ಲ ಡೈಲಾಗಿಗೂ. ನಾನು ಬರ್ತೀನಿ ಆ ವಿಷಯಕ್ಕೆ. ವಿಶೇಷವಾಗಿ ನನಗೆ ಈ ಸಿನಿಮಾದ ಶೀರ್ಷಿಕೆ ತುಂಬ ಹಿಡಿಸ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಶೀರ್ಷಿಕೆ ನೋಡ್ತಾ ಇದ್ದೀವಿ. ಆ ಟೈಟ್ಲನ್ನು ನೋಡೋಕ್ಕೆ, ಓದೋಕ್ಕೆ, ಹೇಳೋಕ್ಕೆ ಅಸಹ್ಯ ಆಗುತ್ತೆ ಅಂಥ ಟೈಟ್ಲ್ಗಳು ಬರ್ತಾ ಇದ್ದಾವೆ. ಆದರೆ ಇದು ಒಳ್ಳೆ ಟೈಟ್ಲ್, ಒಳ್ಳೆಯ ಒಂದು ಶೀರ್ಷಿಕೆಯನ್ನು ಯತಿರಾಜ್ ಅವರು ಇಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನನ್ನನ್ನು ದೂರವಾಣಿ ಮುಖಾಂತರ ಕರೆದ್ರು ಯತಿರಾಜ್. ಅದೇ ಚೆನ್ನಾಗಿ ಹೇಳಿದ್ರಿ ಸರ್, ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದ್ರು. ನಾನು 2 ಮಾತಾಡಲೇ ಇಲ್ಲ, ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು, ಹಳೇದು, ಈಗ ಹೊಸ ಬಿಲ್ಡಿಂಗ್ ಆಗಿದೆ. ಆವಾಗ ಕಾಂಪೌಂಡ್ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ನಂದೇ ನಾಯಕತ್ವ. ಅಲ್ಲಿ ಎಲ್ಲರನ್ನೂ ಶಾಂತಿ ಮಾಡ್ತಾಯಿದ್ದೀನಿ, ಎಲ್ಲರನ್ನೂ ಶಾಂತಿಯಾಗಿರಿ, ಅಣ್ಣವ್ರು ಬರಬೇಕು, ನಾವು ಶಾಂತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಭಾಳಷ್ಟು ಬೇಡ್ಕೊಳ್ತಾ ಇದ್ದೀನಿ. ಇವರು ಕಾಂಪೌಂಡ್ ಮೇಲೆ ಕೂತ್ಕೊಂಡು ನನಗೆ ಆವಾಜ್ ಆಗ್ತಾವ್ರೆ, ರೇ ಏನು ಧೈರ್ಯ ಇಲ್ವಾ ನಿಮಗೆ, ಬನ್ನಿರಿ ರೋಡ್ಗೆ ಹೋಗೋಣ, ಹೊಡೆಯೋಣ, ಇದು ಮಾಡೋಣ, ಚಿದ್ದಿ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ನನಗೂ ಅಷ್ಟೇ ಇತ್ತು, ಆದರೆ ಸಮಯ ಸಂದರ್ಭ, ನಾನು ರಾಜ್ಕುಮಾರ್ ಹೊರಗಡೆ ಬರಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ. ಇವತ್ತು ನನಗೆ ನೆನಪಾಗ್ತಾ ಇದೆ, ಅವತ್ತಿಂದ ಸ್ನೇಹಿತರು. ಹಾಗಾಗಿ ಇವತ್ತಿಗೆ ಬಂದಿದ್ದೀನಿ. 6ನೇ ಚಿತ್ರ ಮಾಡಿದ್ದಾರೆ. ನಿಜವಾಗಿ ನನಗೆ ಬಹಳ ಖುಷಿಯಾಯಿತು. ಒಬ್ಬ ಪತ್ರಕರ್ತನಾಗಿ, ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು, ಅವರ ಯಾರನ್ನ ಟೀಚರ್ಸ್ನ. ನಿಜವಾಗಿ ಖುಷಿ ಆಯಿತು ನೋಡಿ. ಇದು ಮಾನವೀಯತೆ ಮತ್ತು ಅವರಲ್ಲಿರುವಂಥ ಗುಣ ಅಂದರೆ ಇದು ಮನುಷ್ಯನಿಗೆ ಬೇಕಾಗಿರೋದು. ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಯತಿರಾಜು ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದೆ. ಹಾಗೆ ನಾನು ಇವತ್ತು ಮಧ್ಯಾಹ್ನ ಅವರಿಗೆ ದೂರವಾಣಿ ಮಾಡಿದೆ, ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾಕೆ ಅಂತ ಹೇಳಿದ್ರು, ನೀವು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ಸದಸ್ಯತ್ವ ಹೊಂದಿಲ್ಲ, ಇದು ನನ್ನ ಒಂದು ಧ್ಯೇಯ, ನನ್ನ ಸ್ವಾಭಿಮಾನ. ಹಾಗಾಗಿ ಯಾವುದೋ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ನೋಂದಾಯಿಸಿರೋದ್ರಿಂದ ದಯಮಾಡಿ ನಾನು ಬರೋದಿಲ್ಲ, ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ನಿರ್ಧಾರ ಅದು. ಯಾಕೆ ಅಂತ ಹೇಳಿದ್ರೆ 85 ವರ್ಷದ ಇತಿಹಾಸ ಇದೆ ಅದಕ್ಕೆ, ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅಂತ ಅಂಬರೀಷ್ ಅಂತ ಅವರು ಬಂದು ಆ ನೆಲದಲ್ಲಿ ಸ್ಪರ್ಶ ಮಾಡಿದ್ದಾರೆ. ಆ ಒಂದು 85 ವರ್ಷ ಇತಿಹಾಸ ಇದೆ. ಯಾರೋ ಮೊನ್ನೆ ಬಂದು ಒಂದು ವಾಣಿಜ್ಯ ಮಂಡಳಿ ಮಾಡಿಕೊಂಡು ಇವತ್ತು ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರನ್ನ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಆ ಯಾವುದೇ ಬೇರೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿದರೆ ನಾನು ಹೋಗಲ್ಲ ಅಂದೆ. ಅವರು ಒಂದು ಮಾತು ಹೇಳಿದ್ರು, ದೊಡ್ಡ ಮಾತು. ನಿಜವಾಗಿ ನನಗೆ ಖುಷಿ ಕೊಡ್ತು. ಏನಂದರೆ
ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾತಾಡಿ ಅಂದರು. ನಿಮ್ಗೆ ಅದೇ ಅನಿಸಿದ್ರೆ ಮಾತಾಡಿ ಅಂತ ಹೇಳಿದ್ರು. ಅದು ಮನುಷ್ಯನಿಗೆ ಬೇಕು ನೋಡಿ. ಅವರು ಹೆಂಗೆ ನನ್ನನ್ನು ಕರ್ಸ್ಕೊಂಡ್ರು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲೇ ನೀವು ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಯಾವ ವಾಣಿಜ್ಯ ಮಂಡಳಿ ಎಂಥವ್ರು ಕಟ್ಟಿದ್ದಾರೆ ಅದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಏನೋ 5,000ಕ್ಕೆ 10,000ಕ್ಕೆ ರಿಜಿಸ್ಟರ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಅವರ ಮುಂದಿನ ದಿನಗಳನ್ನು ಯಾವ ರೀತಿ ಅವರು ನೆನೆಸ್ಕೋಬೇಕು. ಇವತ್ತು ಆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಅವರು ಸದಸ್ಯತ್ವ ಹೊಂದಿ ಅವರು ಬಂದರೆ ಅವರಿಗೆ ಎಷ್ಟೆಷ್ಟು ಅನುಕೂಲ ಇದೆ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಅದು ಏನೋ ಗರ್ವ ಅಂತ ಅನ್ಕೋಬೋದು, ಆದರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ, ಬಹಳಷ್ಟು ಸಹಾಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗ್ತಾಯಿದೆ. ಏನಾಗಲಿ ವಿಷಯಕ್ಕೆ ಬರೋಣ. ಯತ್ರಾಜ್, ನಿಮ್ಮನ್ನು ಬಹಳಷ್ಟು ಜನ ನಮಗೆ ವಿಶೇಷವಾಗಿ ಸುಂದರ್ಶ್ರೀ ಅವರು, ಯಾಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನಟಿ, ಅಂಥ ನಟಿನ ನೀವು ಸಿನಿಮಾದಲ್ಲಿ ಹಾಕ್ಕೊಂಡು ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಗಳು ಹೀರೋಯಿನ್ ಬಂದಿದ್ರು, ಭವಿಷ್ಯ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯಿತು, ಆ ಒಂದು ಶಿಷ್ಯಗಳನ್ನು ಮತ್ತು ಇದನ್ನು ನೋಡ್ತಾ ಇದ್ದಾಗಲೇ ಗೊತ್ತಾಯಿತು ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಈಗಾಗಲೇ ನಾಯಕ ಕೇಳ್ಕೊಂಡಿದ್ದೇನೆ. ನಮ್ಮೂರ ಕಡೆಯವರ? ಹಾಂ, ಮೈಸೂರು, ನಂದೇ ಮೈಸೂರಲ್ವ. ಹಾಗಾಗಿ ಇವತ್ತು ನಿಜವಾಗಿ ಅವ್ರು ಏನೇ ಮಾಡಿರಲಿ, ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಭಾಳಷ್ಟು ನೋವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಸಣ್ಣ ಚಿತ್ರಗಳು ಬರ್ತಾ ಇದ್ದಾವಲ್ಲ, ಅದೇ ಇವತ್ತು ಇಂಡಸ್ಟ್ರಿನ ಉಳಿಸಿರೋದು. ದೊಡ್ಡ ಚಿತ್ರದಿಂದ ಇಂಡಸ್ಟ್ರಿ ಉಳಿದಿದೆ ಅಂದ್ಕೋಬೇಡಿ ಯಾರೂ. ಚಿಕ್ಕ ಚಿತ್ರಗಳಿಂದನೇ ಇವತ್ತು ಇಂಡಸ್ಟ್ರಿ ಉಳಿದಿರೋದು. ದೊಡ್ಡವರು 2 ವರ್ಷ 3 ವರ್ಷ 4 ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ. ಆದರೆ ಇವರು ಇಲ್ಲದೇ ಇದ್ದರೆ ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ ನನಗೆ ಯತ್ರಾಜ್ ಧೈರ್ಯ ನೋಡಿದ್ರೆ ಭಾಳ ನನಗೆ ಖುಷಿ ಆಗುತ್ತೆ. ಯಾಕೆಂತೇಳಿ ಬೇಕದು, ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು, ಅದು ಇರಬೇಕು, ಜೊತೆಗೆ ಸ್ವಾಭಿಮಾನ ಇರಬೇಕು. ಆ ಎರಡನ್ನೂ ಕೂಡ ನಾನು ಯತ್ರಾಜಲ್ಲಿ ಕಂಡಿದ್ದೀನಿ. ಈಗ ಭಾಳಷ್ಟು ಜನ ಕಲಾವಿದರು ಹೇಳಿದ್ರು, ಸೆಟ್ಟಿಗೆ ಬಂದರೆ ಹೆಂಗಿರ್ತಾರೆ, ತೆರೆ ಮರೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಬೇಕು. ಹಾಗಾಗಿ ಇವತ್ತು ನಾನು ಸುಮಾರು 45 ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ, ಆ ಥರ ಬೀಳಬೇಡ, ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಎಲ್ಲದಕ್ಕೂ ಸಮಯ ಬರುತ್ತೆ, ಆ ಸಮಯದಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಭವಿಷ್ಯ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಚಿತ್ರ ನಾವೆಲ್ಲರೂ ಸೇರಿ ಗೆಲ್ಲಿಸೋಂಥ ಕೆಲಸ ಮಾಡೋಣ. ಇವತ್ತು ನನ್ನ ಮಾಧ್ಯಮದವರು ಇದ್ದಾರೆ, ಅವ್ರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಒಳ್ಳೆ ಚಿತ್ರ ಮಾಡಿದರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಯತ್ರಾಜ್, ನೀವು ಹೇಳಿದ್ದೀರಾ, ನೀವೇ ನಿಮ್ಮ ಬಾಯಿಂದ ಹೇಳಿದ್ದೀರಾ, ನನಗೆ ತೃಪ್ತಿ ತಂದುಕೊಟ್ಟಿದೆ ಈ ಚಿತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮನ್ನು ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ. ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಯತ್ರಾಜ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಿರ್ಮಾಪಕರು ಬಂದಿಲ್ಲ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ 10 ಚಿತ್ರಗಳನ್ನು ಮಾಡೋಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೋರ್ತೀನಿ. ನಮಸ್ಕಾರ. ಅಣ್ಣ ಹೇಳಿದ್ದು ಕರೆಕ್ಟು. ಆಗಲೇ ಹೇಳಿದಾಗೆ ಬಿಗಿನಿಂಗಲ್ಲಿ ಪ್ರೊಡ್ಯೂಸರ್ಗೆ ಅದು ಹೊಸ ಸಿನಿಮಾ ಅಥವಾ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಸೊ ಬೇರೆ ಕಡೆ ರಿಜಿಸ್ಟರ್ ಮಾಡಿಸಿದ್ರು. ಅದಾದ ನಂತರ ಈಗಲ್ಲ, 1 ವರ್ಷದ ಹಿಂದೆನೇ 1.5 ವರ್ಷದ ಹಿಂದೆನೇ ನನಗೆ ಮೈನ್ ಮದರ್ ಚೇಂಬರ್ ಬಗ್ಗೆ ಕೇಳಿದ್ರು. ಅದ್ರದ್ದು ಡೀಟೇಲು ತರಿಸ್ಕೊಂಡ್ರು, ಮೋಸ್ಟ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರ್ಬೋದು. ನೆಕ್ಸ್ಟ್ ಅವರು ಸಿನಿಮಾ ಮಾಡ್ತಿದ್ದಾರೆ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾಡಿದಾಗಲೇ ಅವರು 100% ಇಲ್ಲಿ ನನಗೆ ಮೆಂಬರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮಗೆ ಧೈರ್ಯವಾಗಿ ಅಣ್ಣ ಅಲ್ಲೇ ಬಂದು ಹೇಳಿ ಅಂತ ಹೇಳಿದ್ದು, ನೆಕ್ಸ್ಟ್ ನಮಗೆ ಆ ಚೇಂಬರ್ಗೆ ಬಂದೇ ಬರ್ತೀವಿ ಅಷ್ಟೇ. ಇದಕ್ಕೆ ಪ್ರೊಡ್ಯೂಸರ್ ಪರವಾಗಿ ಆ ಮಾತನ್ನು ಹೇಳ್ತೀನಿ. ಕೌಶಿಕ್ ಸರ್. ಫಸ್ಟ್ ಆಫ್ ಆಲ್ ಮುಂದೆ ಕೂತಿರೋ ಎಲ್ಲ ಹಿರಿಯರು, ಅದು ಪ್ರಜ್ವಲ್ ಇರ್ಬೋದು, ಸುಂದರಕ್ಕ ಇರ್ಬೋದು, ಇಲ್ಲಿಬ್ಬರು ಲೆಜೆಂಡ್ಸ್ ಇದ್ದೇ ಇದ್ದಾರೆ. ನಮ್ಮ ಗೋವಿಂದಣ್ಣ ಮತ್ತು ಮಂಜಣ್ಣ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು. ಇವರೆಲ್ಲರ ನಡುವೆ ನಾನು ಭಾಳ ಖುಷಿಯಾಗಿದ್ದೇನು ಅಂತಂದರೆ ಯುವ ಜೋಡಿಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಆ ಪೋಸ್ಟ್ರೇ ಏನೋ ಒಂಥರ ಮಜವಾಗಿದೆ. ಆಮೇಲೆ ಈ ಒಂದು ಚಿಕ್ಕ ಸ್ಟೇಜನ್ನು ನೀವು ಒಂದು ಥಿಯೇಟ್ರ್ ಹಾಕಿ ನೋಟ್ ಮಾಡಿಬಿಟ್ರಿ ವಿತ್ ಎ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್,
ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್. ಅವನ ಪ್ಲ್ಯಾನಿಂಗಿಗೆ ಐ ವಾಂಟ್ ಟು ಥ್ಯಾಂಕ್. ಯಾರು ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಪ್ರೇಮ ಅವ್ರು ಬಂದೇನಾದ್ರು ಇವತ್ತು ನಿರೂಪಣೆ ಮಾಡ್ತಿದ್ದಾರೆ ಅಂತ ಡೌಟ್ ಬಂತು ನನಗೆ. ಅದೇ ಎತ್ತರದ ನಿಲುವು, ಇನ್ನೂ ಸುಂದರವಾದ ವಾಯ್ಸು, ಅಭಿನಯ, ಭಾಳ ಖುಷಿ ಆಯಿತು. ಯಾರು ವೆರಿ ಗುಡ್ ಆ್ಯಂಕರ್. ಧನ್ಯವಾದಗಳು. ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಅವರು ಕೂಡ ಪಿಲ್ಲರು. ಸೊ ಹೀಗಾಗಿ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಚಿತ್ರ ಸಕ್ಸಸ್ ಆಗಲಿ, ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ. ಮತ್ತು ಯತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಹೊಗಳು ಬಿಡ್ತೀನಿ ಅನಿಸುತ್ತೆ. ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ. ಒಳಗಡೆ ತುಂಬ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಆ್ಯಂಡ್ ಪ್ರೆಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೊರಗಡೆ ಚಿತ್ರರಂಗದಲ್ಲಿ ಒಳನೋಟದಿಂದ ತುಂಬ ಸಮಾಜದ ಬೇರೆ ಬೇರೆ ಮುಖಗಳನ್ನು ನೋಡೋ ತಾಕತ್ತು ಆತಂಗಿದೆ. ಎಷ್ಟು ಕಥೆಗಳಿದೆ ಅಂದರೆ ಆತ ಇನ್ನು 10 ವರ್ಷ ಸಿನಿಮಾ ಮಾಡ್ತಾನೇ ಇರ್ಬೋದು, ಅಷ್ಟು ಕಥೆಗಳನ್ನು ಹೆಣೆದಿದ್ದಾರೆ. ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗಲಿ, ಅವರಲ್ಲಿರೋ ಪ್ರತಿಭೆ ಮೂಲಕ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ, ವೇದಿಕೆ ಮೇಲಿರೋ ಹಿರಿಯರಿಗೆ ಮತ್ತು ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಕಡೇ ವಿಚಾರ, ಫೋಟೋಗ್ರಫಿ ಈಸ್ ಎಕ್ಸಲೆಂಟ್, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಕಲಾವಿದರ ಅಭಿನಯ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.